ದಕ್ಷಿಣ ಕನ್ನಡದಲ್ಲಿ ಪ್ರತೀಕಾರದ ಸರಣಿ ಹತ್ಯೆಗಳ ಬಳಿಕ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಅರುಣ್ ಪುತ್ತಿಲ ದ್ವೇಷ ಭಾಷಣದ ಆರೋಪದ ಅಡಿ ಅವರನ್ನ ಗಡೀಪಾರು ಆದೇಶ ಮಾಡಿದ್ರೆ, ಇನ್ನು ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದರ ಬೆನ್ನಲ್ಲೇ ವಾಗ್ಮಿ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರ ವಿರುದ್ಧ ಕ್ರಮಕ್ಕೆ ಪೊಲೀಸ್ ಇಲಾಖೆ ಮುಂದಾಗ್ತಾ ಇದೆಯಾ? ಇಂತಹ ಒಂದು ಪ್ರಶ್ನೆಗೆ ಪ್ರಮುಖ ಕಾರಣ ಚಕ್ರವರ್ತಿ ಸೂಲಿಬೆಲೆ ಅವರ 2022ರಿಂದ 25ರವರೆಗೆ ಅವರ ವಿರುದ್ಧ ದಾಖಲಾದಂತಹ ಕೇಸ್ಗಳ ಮಾಹಿತಿಯನ್ನ ಕೇಳಿ ಇದೀಗ ಡಿಜಿಪಿ ರಾಜ್ಯದ ಎಲ್ಲ ಠಾಣೆಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದು ಕೂಡ ಫ್ಯಾಕ್ಸ್ ಮತ್ತು ವೈರ್ಲೆಸ್ ಸಂದೇಶವನ್ನ ಕೊಟ್ಟಿದ್ದಾರೆ ಡಿಜಿಪಿ. ಹಾಗಾದ್ರೆ ಇಂತಹ ಆದೇಶ, ಇಂತಹ ಸಂದೇಶ ಬರೋದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ ಅದು ರಾಜ್ಯ ಅಲ್ಪಸಂಖ್ಯಾತರ ಆಯೋಗ. ಈ ಆಯೋಗ ಸೂಲಿಬೆಲೆ ಅವರ ವಿರುದ್ಧ ಕೇಸ್ಗಳ ಮಾಹಿತಿಯನ್ನ ಕೇಳಿ ಡಿಜಿಪಿಗೆ ಪತ್ರವನ್ನ ಬರೆದಿದೆ. ಈ ಪತ್ರದ ಬೆನ್ನಲ್ಲೇ ಡಿಜಿಪಿ ಈಗ ಸೂಲಿಬೆಲೆ ವಿರುದ್ಧದ ಕೇಸ್ಗಳ ವಿವರ ನೀಡಿ ಅಂತ ರಾಜ್ಯದ ಎಲ್ಲ ಠಾಣೆಗಳಿಗೆ ಫ್ಯಾಕ್ಸ್ ಮತ್ತು ವೈರ್ಲೆಸ್ ಸಂದೇಶವನ್ನ ರವಾನಿಸಿದ್ದಾರೆ. ಇದು ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಕಾರಣ ಹಿಂದೂ ನಾಯಕರೇ ಟಾರ್ಗೆಟ್. ರಾಜ್ಯದಲ್ಲಿ ಏನಾಗ್ತಾ ಇದೆ? ಹಿಂದೂ ಮುಖಂಡರೇ ರಾಜ್ಯ ಸರ್ಕಾರದ ಟಾರ್ಗೆಟ್. ಇದು ಹಿಂದೂ ಸಂಘಟನೆಯವರು, ಮುಖಂಡರು, ನಾಯಕರುಗಳು, ಕಾರ್ಯಕರ್ತರು ಕೇಳ್ತಾ ಇರುವಂತಹ ಪ್ರಶ್ನೆ. ಸೂಲಿಬೆಲೆ ಕೇಸ್ಗಳ ಮಾಹಿತಿಯನ್ನ ರಾಜ್ಯ ಅಲ್ಪಸಂಖ್ಯಾತರ ಆಯೋಗ ಕೇಳಿದ್ದಾದ್ರೂ ಯಾಕೆ? ರಾಜ್ಯ ಅಲ್ಪಸಂಖ್ಯಾತ ಆಯೋಗದಿಂದ ಇಂತಹ ಮಾಹಿತಿ ಯಾಕೆ ಬಂತು? ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಟಾರ್ಗೆಟ್ ಆದ್ರ? ಸೂಲಿಬೆಲೆ ವಿರುದ್ಧ ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಯ್ತಾ? ಸೂಲಿಬೆಲೆ ವಿರುದ್ಧ ಕೇಸ್ಗಳು ಏನ್ ದಾಖಲಾಗಿದ್ದಾವೆ ಆ ಕೇಸ್ಗಳ ಮಾಹಿತಿಯನ್ನ ಕೊಡಿ ಅಂತ ಡಿಜಿಪಿ ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಿಗೂ ಕೂಡ ಸಂದೇಶವನ್ನ ರವಾನಿಸಿದ್ದಾರೆ. ಹಾಗಾದ್ರೆ ಇದರ ಹಿಂದಿನ ಉದ್ದೇಶ ಏನು? ಹಿಂದೂ ಸಂಘಟನೆಯ ವಿರುದ್ಧ ಎಫ್ಐಆರ್ ಪಾಲಿಟಿಕ್ಸ್ ಆಗ್ತಾ ಇದೆಯಾ? ರಾಜ್ಯ ಸರ್ಕಾರ ಏನು ಮಾಡೋದಕ್ಕೆ ಹೊರಟಿದೆ? ಪೊಲೀಸ್ ಇಲಾಖೆಯ ವಿರುದ್ಧ ಹಿಂದೂಗಳು ಈಗ ಕೆರಳಿ ನಿಂತಿದ್ದಾರೆ. ಅವರ ಆಕ್ರೋಶ ಭುಗಿಲೆದ್ದಿದೆ. ಒಂದ್ ಕಡೆ ಅರುಣ್ ಪುತ್ತಿಲ ವಿರುದ್ಧ ದ್ವೇಷ ಭಾಷಣ ಮಾಡಿದ್ರು ಅನ್ನುವಂತಹ ಆರೋಪ, ಅದರ ಅಡಿ ಗಡೀಪಾರ ಆದೇಶ. ಮತ್ತೊಂದ್ ಕಡೆ ಕಲ್ಲಡ್ಕ ಪ್ರಭಾಕರ್ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದರ ಬೆನ್ನಿನಲ್ಲಿ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರನ್ನ ರಾಜ್ಯ ಸರ್ಕಾರ ಟಾರ್ಗೆಟ್ ಮಾಡ್ತಾ? ಇಂತಹ ಪ್ರಶ್ನೆ ಈಗ ಹಿಂದೂ ಸಂಘಟನೆಗಳು ಕೇಳ್ತಾ ಇರುವಂಥದ್ದು. ಅದು ಸಂದೇಶ ಯಾವ ರೀತಿಯಾಗಿದೆ? ನೀವು ಒಂದು ಸ್ಕ್ರೀನ್ನ ಒಂದು ಭಾಗದಲ್ಲಿ ಸಂದೇಶವನ್ನ ನೋಡ್ತಾ ಇದ್ದೀರಿ. ಇದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಆ ವೈರ್ಲೆಸ್ ಆಡಿಯೋ ಕೂಡ ಬಹಳ ಸದ್ದು ಮಾಡ್ತಾ ಇದೆ. ಈಗ ಆ ಆಡಿಯೋದಲ್ಲಿ ಏನಿದೆಯಪ್ಪ ಅಂತಂದ್ರೆ, ಡಿಜೆ ಹೇಳ್ತಾರೆ NR 334 GR 100 ರಿಗಾರ್ಡಿಂಗ್ ಚಕ್ರವರ್ತಿ ಸೂಲಿಬೆಲೆ ರವರ ವಿರುದ್ಧ 2022ರಿಂದ 2025ರವರೆಗೆ ದಾಖಲಾದ ಪ್ರಕರಣಗಳ ಮಾಹಿತಿ ಹಾಗೂ ಮಾಹಿತಿಗಳು ಯಾವುದಾದ್ರೂ ನಿಮ್ಮಲ್ಲಿ ಇದ್ದರೆ ಈ ಕೂಡಲೇ ಆ ಮಾಹಿತಿಗಳನ್ನ ಕಳುಹಿಸಿಕೊಡಿ. ಇಲ್ಲ ಅಂತಂದ್ರೆ ಶೂನ್ಯ ಇದ್ರೆ, ಯಾವುದೇ ಕೇಸ್ ದಾಖಲಿಲ್ಲ ಅಂತಂದ್ರೆ ಶೂನ್ಯ ಇದ್ರೆ ಶೂನ್ಯ ಮಾಹಿತಿ ಅಂತ ಕಳುಹಿಸಿಕೊಡಿ. ಎಫ್ಐಆರ್ ಇದ್ರೆ ಎಫ್ಐಆರ್ ಮಾಹಿತಿಯನ್ನ ಕಳುಹಿಸಿಕೊಡ್ಬೇಕು. ಈ ಕೂಡಲೇ ಕಳುಹಿಸಬೇಕು ಅಂತ ಬೆಂಗಳೂರಿನಲ್ಲಿರುವಂತಹ ಪೊಲೀಸ್ ಪ್ರಧಾನ ಕಚೇರಿಗೆ ಸಂದೇಶ ಹೋಗಿದೆ. ಎಲ್ಲ ಠಾಣೆಯಲ್ಲೂ ಕೂಡ ಇಂತಹ ಸಂದೇಶ ರವಾನಾಗಿದೆ. ಅರುಣ್ ಪುತ್ತಿಲ ಗಡೀಪಾರಿಗೆ ಸಿದ್ಧತೆಗಳಾಗ್ತಾ ಇದೆ. ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಮಂಗಳೂರಿನಿಂದ ಕಲಬುರಗಿಗೆ ಗಡೀಪಾರು ಮಾಡುವ ಬಗ್ಗೆ ನೋಟಿಸ್. ಕಲಬುರಗಿ ಜಿಲ್ಲೆಯ ಶಹವಾದ್ ಠಾಣೆ ವ್ಯಾಪ್ತಿಗೆ ಗಡೀಪಾರು. ಪುತ್ತೂರಿನ ಸಹಾಯಕ ಆಯುಕ್ತರಿಂದ ನೋಟಿಸ್ ಜಾರಿಯಾಗಿದೆ. ಹಿಂದೂ ಸಂಘಟನೆಯ ಮುಖಂಡರುಗಳು ಯಾಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ, ಏನ್ ಕ್ರಮಗಳಾಗಿದೆ, ಏನ್ ನೋಟಿಸ್ಗಳು ಜಾರಿಯಾಗಿದೆ, ಇದೆಲ್ಲವೂ ಕೂಡ ಹಿಂದೂ ಸಂಘಟನೆಯ ನಾಯಕರುಗಳನ್ನೇ ಗುರಿಯಾಗಿಸಿಕೊಂಡು ಜಾರಿಯಾದಂತಹ ಕ್ರಮಗಳು, ನೋಟಿಸ್. ಹಾಗಾದ್ರೆ ಹಿಂದೂ ನಾಯಕರೇ ಯಾಕೆ, ಅವರನ್ನೇ ಯಾಕೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ.
ಸೂಲಿಬೆಲೆ ಅವರ ವಿರುದ್ಧ ದಾಖಲಾಗಿರುವಂತಹ ಕೇಸ್ಗಳು, ಅದರ ಮಾಹಿತಿಯನ್ನ ಕೇಳಿ ಈಗ ಪೊಲೀಸ್ ಇಲಾಖೆ ಸಂದೇಶವನ್ನ ಹೊರಡಿಸಿದೆ. ಅದು ಕೂಡ ಅಲ್ಪಸಂಖ್ಯಾತ ಆಯೋಗ ಕೊಟ್ಟಂತಹ ಪತ್ರ. ಆ ಪತ್ರದ ಬೆನ್ನಲ್ಲೇ ಇಂತಹ ಒಂದು ಸಂದೇಶ ರವಾನೆಯಾಗಿದೆ. ಹಾಗಾದ್ರೆ ರಾಜ್ಯದಲ್ಲಿ ಹಿಂದೂ ನಾಯಕರೇ ಟಾರ್ಗೆಟ್ ಆದ್ರ? ಇದೇ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆಯನ್ನ ನಾನು ಆರಂಭ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ಇದ್ದಾರೆ ಚಿಂತಕ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆಯವರು, ಹಾಗೆ ಬಿಜೆಪಿ ವಕ್ತಾರ ಅನಿಲ್ ಚಳ್ಳಗೆರೆ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಅನಿಲ್ ಚಳ್ಳಗೆರೆ ಅವರೇ. ಚಕ್ರವರ್ತಿ ಸೂಲಿಬೆಲೆ, ತಮ್ಮಿಂದನೇ ನಾನು ಕಾರ್ಯಕ್ರಮವನ್ನ ಆರಂಭ ಮಾಡ್ತೀನಿ. ರಾಜ್ಯ ಸರ್ಕಾರದ ದೃಷ್ಟಿಯಲ್ಲಿ ಚಕ್ರವರ್ತಿ ಸೂಲಿಬೆಲೆಯವರು ಟಾರ್ಗೆಟ್ ಆದ್ರ? ಈಗ ಆಗ್ತಾ ಇರುವಂತಹ ಬೆಳವಣಿಗೆ ನೋಡ್ತಾ ಹೋದ್ರೆ ಏನ್ ಅನ್ಸುತ್ತೆ? ರಾಜ್ಯ ಸರ್ಕಾರ ಬಂದಾಗಲಿಂದ ಚಕ್ರವರ್ತಿ ಸೂಲಿಬೆಲೆ ಟಾರ್ಗೆಟೆಡ್. ಈ ಹಿಂದೆ ಕೂಡ ಅವರು ಅನೇಕ ಬಾರಿ ಸ್ವತಃ ಮಂತ್ರಿಗಳಾಗಿದ್ದ ಪ್ರಿಯಾಂಕ್ ಖರ್ಗೆ ಅವರು ನಿರಂತರವಾಗಿ ಟ್ವಿಟರ್ನಲ್ಲಿ ಟಾರ್ಗೆಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಆಮೇಲೆ ನಾವು ಸರಿಯಾಗಿ ರಿಟಾಲಿಯೇಟ್ ಮಾಡಿದ್ವಿ. ನಮಗೇನು ಹೊಸ್ತಲ್ಲ, ಅವರಿಗೆ ಮಂತ್ರಿಗಿರಿ ಹೊಸ್ತಿರ್ಬೋದು, ಆದರೆ ನಮಗೆ ಗ್ರೌಂಡ್ ಲೆವೆಲಲ್ಲಿ ಆಕ್ಟಿವಿಸಮ್ ಹೊಸ್ತೇನೂ ಅಲ್ಲ. ಅವರು ಆ ಹೊಸ ಮಂತ್ರಿಗಿರಿಯ ಆ ಓಘದಲ್ಲಿ ನನ್ನ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನ ಮಾಡಿದ್ರು. ನಾವು ಸರಿಯಾಗಿ ತಿರುಗಿಸಿ ಕೊಟ್ಟ ಮೇಲೆ ಆಮೇಲೆ ಟ್ವಿಟರ್ ಕಡೆ ಅವರು ತಲೆ ಹಾಕ್ಲಿಲ್ಲ. ಅದಾದ್ಮೇಲೆ ಶಿಕ್ಷಣ ಸಚಿವರಾಗಿದ್ದಂತ ಮಧು ಬಂಗಾರಪ್ಪನವರು ಮನಸ್ಸಿಗೆ ಬಂದಂತೆ ಮಾತಾಡುವಂತ ಪ್ರಯತ್ನ ಮಾಡಿದ್ರು. ಎಂ.ಬಿ. ಪಾಟೀಲ್ರು ಮನಸ್ಸಿಗೆ ಬಂದಂತೆ ಮಾತಾಡುವಂತ ಪ್ರಯತ್ನ ಮಾಡಿದ್ರು. ಎಲ್ರಿಗೂ ಸರಿಯಾಗಿ ತಿರುಗಿಸಿ ಕೊಟ್ಟಿದ್ವಿ. ಯಾಕೆಂದ್ರೆ ನಾವು ಆಕಾಶದ ಮೇಲೆ ಕೂತಿಲ್ಲ, ನೆಲದ ಮೇಲೆ ನಿಂತಿದ್ದೀವಿ. ಈಗ ಒಂದು ವಿಶ್ವಾಸ ಇದೆ ನಮಗೆ ಅಂತ. ಕಬೀರ್ರು ಒಂದು ದೋಹೆಯಲ್ಲಿ ಹೇಳ್ತಾರಲ್ಲ, ಮಂಚದ ಮೇಲೆ ಮಲಗಿರೋನಿಗೆ ಕೆಳಗೆ ಬೀಳೋ ಭಯ ಇರ್ಬೋದು, ನೆಲದ ಮೇಲೆ ಮಲಗಿರೋನ್ ಇನ್ನೆಲ್ಲಿ ಬೀಳಬೇಕಾಗಿದೆ ಅಂತ. ನಾವು ನೆಲದ ಮೇಲೆ ಮಲಗಿರುವಂತವ್ರು, ನಮ್ಮ ಬದುಕಿರೋದೇ ಈ ನೆಲದ ಮೇಲೆ ಆಗಿರೋದ್ರಿಂದ ನಮಗೆ ಈ ಹೋರಾಟಗಳು ಹೊಸ್ತೇನಲ್ಲ. ಆದ್ರೆ ಇವರೆಲ್ಲರೂ ಸೇರ್ಕೊಂಡು ಚಕ್ರವರ್ತಿ ಸೂಲಿಬೆಲೆಯನ್ನ ಟಾರ್ಗೆಟ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಈ ಬಾರಿ ಬರೀ ಚಕ್ರವರ್ತಿ ಸೂಲಿಬೆಲೆ ಅಷ್ಟೇ ಅಲ್ಲ, ಯಾರ್ಯಾರು ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಿದ್ದಾರೋ ಅವರೆಲ್ಲರನ್ನೂ ಟಾರ್ಗೆಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇರೋ ತುಂಬಾ ಸ್ಪಷ್ಟವಾಗಿದೆ. ಅದರಲ್ಲಿ ನಾನು ಒಬ್ಬ ಅಂತ ನನಗನ್ನಿಸ್ತಾ ಇದೆ. ಎಸ್ ಬರ್ತೀನಿ ಸೂಲಿಬೆಲೆ ಅವರೇ. ಕಾಂಗ್ರೆಸ್ ವಕ್ತಾರರಾದಂತಹ ನಂದನ್ ಕಶ್ಯಪ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ನಂದನ್ ಕಶ್ಯಪ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ನಂದನ್ ಕಶ್ಯಪ್ ಅವರೇ, ರಾಜ್ಯ ಅಲ್ಪಸಂಖ್ಯಾತರ ಆಯೋಗ ಕೇಳಿದಂತಹ ಮಾಹಿತಿ, ಡಿಜಿಪಿಗೆ ಪತ್ರ ಬರೆಯುತ್ತೆ ಆಯೋಗ. ಚಕ್ರವರ್ತಿ ಸೂಲಿಬೆಲೆ ಅವರ ವಿರುದ್ಧ ಏನೆಲ್ಲ ಕೇಸ್ಗಳಿದೆ ಅದರ ಮಾಹಿತಿಯನ್ನ ಕೊಡಿ ಅಂತ. ಅದರ ಬೆನ್ನಲ್ಲೇ ಈಗ ಡಿಜಿಪಿ ಕಳುಹಿಸಿದಂತಹ ಸಂದೇಶ ರಾಜ್ಯದ ಎಲ್ಲಾ ಠಾಣೆಗಳಿಗೂ. ಏನಿದರ ಉದ್ದೇಶ? ನೋಡಿ, ಪೊಲೀಸ್ ಅವರು ಅವರ ವ್ಯಾಪ್ತಿಯಲ್ಲಿ ಮಾಡುವ ಎಕ್ಸಿಕ್ಯೂಟಿವ್ ಕೆಲಸಗಳು ಅವರು ದೈನಂದಿನ ಮಾಡ್ಕೊಂಡು ಹೋಗ್ತಿರ್ತಾರೆ. ಮೂರ್ ತಿಂಗಳಿಗೆ 6 ತಿಂಗಳಿಗೆ ಏನೇನ್ ಮಾಡ್ಬೇಕು ಎಲ್ಲಾ ಮಾಡ್ತಾ ಇರ್ತಾರೆ. ಅದ್ರ ಭಾಗದ್ದು ಒಂದು ಯಾರ್ಯಾರ ಮೇಲೆ ಎಷ್ಟೆಷ್ಟು FIR ಇದೆ, ಹೇಟ್ ಸ್ಪೀಚ್ ಮತ್ತೆ ದ್ವೇಷ ಭಾಷಣ ಏನೇನ್ ನಡೆದಿದೆ ಎಲ್ಲಾರ ಮೇಲೂ ಒಂದು ಡೇಟಾ ಕಲೆಕ್ಟ್ ಮಾಡ್ತಾರೆ. ಅದ್ರ ಭಾಗವಾಗಿ ಚಕ್ರವರ್ತಿ ಅವ್ರದ್ದು ಒಂದು ಇನ್ಫಾರ್ಮೇಶನ್ ಇಸ್ಕೊಂಡಿದ್ದಾರೆ. ಇದು ಎಕ್ಸಿಕ್ಯೂಟಿವ್ ನಡ್ಕೊಂಡ್ ಬಂದಿರೋ ಒಂದು ಕೆಲಸ. ಎಲ್ಲಾ ಸರ್ಕಾರದಲ್ಲೂ ಮಾಡಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರದಲ್ಲೂ ನಡ್ಸ್ಕೊಂಡು, ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಾಗ ಏನಿದೆ ಆಗಿಲ್ಲ, ಎಲ್ಲಾ ಸರ್ಕಾರದಲ್ಲೂ ಮಾಡಿದ್ದಾರೆ. ಪೊಲೀಸ್ ಅವರು ಅವ್ರ ಕರ್ತವ್ಯ ಮಾಡ್ಕೊಂಡು ಹೋಗ್ತಿದ್ದಾರೆ. ಕುಂಬಳಕಾಯಿ ಕಳ್ಳೆ ಅಂದ್ರೆ ಯಾಕೆ ಚಕ್ರವರ್ತಿ ಅವರು ಹೆಗ್ಲು ಮುಟ್ಕೊಂಡು ನೋಡ್ಕೊಂಡು ಹೋಗ್ತಿದ್ದಾರೆ? ಅವ್ರು ಮಾಡಿಲ್ಲ ಅಂದ್ರೆ ಅವ್ರದ್ದು ಪೊಲೀಸ್ ಅವರು ಬೇಸಿಕ್ ಚೆಕ್ ಮಾಡ್ತಾರೆ ಏನೇನ್ ನಡೆದಿದೆ ಏನೇನ್ ಆಗಿದೆ ಅಂತ. ಹಾಗಾಗಿ ಅವ್ರ ಕೆಲಸ ಮಾಡಕ್ಕೆ ಅವರು ಅಡ್ಡಿಪಡಿಸ್ಬಾರ್ದು. ಇಲ್ಲ ಅವ್ರಿಗೆ ಭಯ, ಏನು ನಾನು ತಪ್ಪು ಮಾಡಿಲ್ಲ ಅಂದ್ರೆ ಚಕ್ರವರ್ತಿ ಅವ್ರಿಗೆ ಪೊಲೀಸ್ ತನ್ನ ಕರ್ತವ್ಯ ಮಾಡ್ತಾ ಇದೆ, ಅವ್ರಿಗೆ ಫ್ರೀ ಹ್ಯಾಂಡ್ ಇದೆ. ಅವ್ರು ಚೆಕ್ ಮಾಡ್ತಿದ್ದಾರೆ, ಅವ್ರ ಮೇಲೆ ಏನೇನು ಮಾಡಿದ್ದಾರೆ ಅಂತ ಮಾಡ್ತಾರೆ. ಅವ್ರು ಮಾಡಿದ್ರೆ ಕ್ರಮ ತಗೋತಾರೆ. ಅದ್ರ ಒಂದು ಭಾಗ. ಎರಡನೇ ಭಾಗ, ಇವರು ಸೀರೀಸ್ ಆಫ್ ದ್ವೇಷ ಭಾಷಣ ಇವತ್ತಿನ ಸ್ಟಾರ್ಟ್ ಆಗಿಲ್ಲ, 2013-12 ಸ್ಟಾರ್ಟ್ ಆಗಿದೆ. ಅದು ಮುಂದುವರ್ಕೊಂಡು 12-13 ವರ್ಷದ ಇನ್ನು ಕಂಟಿನ್ಯೂ ಆಗ್ತಾ ಇದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದೇ ಚಕ್ರವರ್ತಿ ಅವರು ರಾಯಚೂರಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ನಮ್ಮ ಖರ್ಗೆ ಅವ್ರಿಗೆ ಯಾವ ಮಟ್ಟದ ಒಂದು ಪದ ಬಳಸಿದ್ದಾರೆ ಅಂತ ಒಂದು ಗೊತ್ತು. ಖರ್ಗೆ ಅವರು ಮುತುವರ್ಜಿ ತಗೊಂಡು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಗುಲ್ಬರ್ಗಾಗೆ ಒಂದು ESI ಹಾಸ್ಪಿಟಲ್ ಅವರು ಒಂದು ಕೊಡುಗೆ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಯಾರು ಕನ್ಸ್ಟ್ರಕ್ಟ್ ಮಾಡ್ತಾರೋ, ಯಾರು ಶಿಲಾನ್ಯಾಸ ನೆರವೇರಿಸ್ತಾರೋ, ಯಾರು ಕಟ್ಟಿರ್ತಾರೋ, ಯಾರು ಉದ್ಘಾಟನೆ ಮಾಡ್ತಾರೋ ಅವ್ರದ್ದು ಹೆಸರಿದ್ದೇ ಇರುತ್ತೆ ಖರ್ಗೆ ಅಂತ. ಅದನ್ನ ಅವರು ಒಂದು ಅಯೋಗ್ಯ ಅಂತ ಒಂದು ಯಾವ ಮಟ್ಟದ ಪದ ಬಳಸಿದ್ದಾರೆ ಅಂತ ಜನಕ್ಕೆ ಗೊತ್ತು. ರಾಜ್ಯದ ಒಬ್ಬ ಧೀವಂತ ನಾಯಕ, ದಲಿತ ಒಂದು ಕುಟುಂಬದಿಂದ ಬಂದಿರುವ, ಒಂದು ಬಡತನದಿಂದ ಮೇಲೆದ್ದಿ ಈ ಮಟ್ಟಕ್ಕೆ ಬೆಳೆದಿರೋ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಅವ್ರನ್ನ ಈ ಮಟ್ಟದ ಪದವನ್ನು ಉಪಯೋಗಿಸಿ ಒಬ್ರು ಅಯೋಗ್ಯ ಅನ್ನುವಂತಹ ಪದ ಏನು ಬಳಕೆ ಮಾಡಿದ್ರು ಚಕ್ರವರ್ತಿ ಸೂಲಿಬೆಲೆ, ಅದಕ್ಕೆ ಏನ್ ಕೇಸ್ ದಾಖಲಾಗಿದೆ? ಏನಂತ ಕೇಸ್ ದಾಖಲಾಗಿದೆ?
ಆ ಕೇಸು ಒಂದು ಅಟ್ರಾಸಿಟಿ ಕೇಸ್ ದಾಖಲಾಗಿದೆ, ಅದ್ರ ಮೇಲೂ ಒಂದು ತನಿಖೆ ನಡೀತಾ ಇದೆ. ಅದಕ್ಕೂ ಇದಕ್ಕೆ ಏನ್ ಸಂಬಂಧ ಸರ್? ಅಟ್ರಾಸಿಟಿಗೆ ಜಾತಿನಿಂದಲೇ ಆಗಿದೆಯಾ? ಒಂದು ಎಕ್ಸಾಂಪಲ್ ಕೊಡ್ತೇನೆ. ಸೆಕೆಂಡ್, ಇದೇ ಚಕ್ರವರ್ತಿ ಅವರು ಒಂದು ಮಂಗಳೂರಿನಲ್ಲಿ ದ್ವೇಷ ಭಾಷಣ ಮಾಡಿದ್ದಾರೆ. ದ್ವೇಷದ ಭಾಷಣ ಏನ್ ಮಾಡಿದ್ದಾರೆ? ಲವ್ ಜಿಹಾದ್, ಅನ್ಯ ಕೋಮಿನ ವಿರುದ್ಧ ಮಕ್ಕಳು ಇನ್ನೊಂದು ಧರ್ಮಕ್ಕೆ ಹೋಗ್ಬಿಟ್ಟು ಒಂದು ಕಲ್ಯಾಣ ಮಾಡ್ಕೋಬೇಕು, ಲಗ್ನ ಮಾಡ್ಕೋಬೇಕು. ಇವಾಗ ನಾವು ಒಬ್ರು ಚಿಂತಕರಾಗಿ, ಯಾರೊಬ್ರು ಚಿಂತಕರಾಗೋ ಇಲ್ಲ ಒಬ್ಬ ವಾಗ್ಮಿ ಆಗ್ಬಿಟ್ಟು ಜನಕ್ಕೆ, ಮಕ್ಕಳಿಗೆ ಇಲ್ಲ ಯುವಕರಿಗೆ ಒಂದು ಒಳ್ಳೆ ಒಂದು ಭಾಷಣ ಮಾಡ್ಬಿಟ್ಟು ನೀವು ಸರಿದಾರಿ ಕಡೆ ನಡೆಯೋ ಒಂದು ಪಾಠ ಹೇಳ್ಬೇಕು, ಅದ್ ಬಿಟ್ಬಿಟ್ಟು ಜನರ ಮಧ್ಯೆ ಹೋಗ್ಬಿಟ್ಟು ಮದ್ವೆ ಮಾಡ್ಕೊಳ್ಳಿ, ಮಕ್ಕಳು ಮಾಡ್ಕೊಳ್ಳಿ, ಇವೆಲ್ಲ ಭಾಷಣ ಮಾಡೋ ಮಾತಾ ಇದು? ಒಂದ್ ಮಾತಾ ಇದು? ಹೇಳ್ತಾರೆ. ಅಲ್ಲ, ದ್ವೇಷ ಎರಡೋ ಭಾಷಣ ಇವರು ಮಾಡಿರುವ ಕೆಲಸ ಮಂಗಳೂರಿನಲ್ಲಾಗಿದೆ, ಲವ್ ಜಿಹಾದ್. ಮೂರನೇದು, ಇದೇ ಒಂದು ಶಿವಮೊಗ್ಗದಲ್ಲಿ ಒಂದು ಹೆಣ್ಣು ಮಗಳು ಏನೋ ಒಂದು ಪೋಸ್ಟ್ ಮಾಡಿದಾಗ ಆ ಮಗುಗೆ ಏನಂತ ಒಂದು ಪೋಸ್ಟ್ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತು, ಅದ್ರ ವಿರುದ್ಧವಾಗಿ FIR ಆಗಿದೆ. ನಾಲ್ಕನೇದು, ಕಾರವಾರಲ್ಲಿ ಇವರೇ ಏನೋ ಒಂದು ಬೈಕ್ ರ್ಯಾಲಿನೋ ಏನೋ ಮಾಡ್ತಿದ್ರು ಅನ್ಸುತ್ತೆ. ಅಲ್ಲಿ ಇವರು ಕೋಮುದ್ವೇಷ ಎರಡೋ ಒಂದು ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ಇವರ ಮೇಲೆ ಯಾಕೆ ರಾಜ್ಯ ಸರ್ಕಾರ ಕ್ರಮ ತಗೋಬಾರ್ದು ಅಂತ ಅವರೊಂದು ಪ್ರಶ್ನೆ ಕೇಳಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಪೊಲೀಸ್ ಇಲಾಖೆ ಕಲೆ ಹಾಕ್ತಿದೆ. ಪೊಲೀಸ್ ಇಲಾಖೆ ತನ್ನದೇ ಆದ ಕರ್ತವ್ಯ ಮಾಡ್ತಾ ಇದೆ. ಅವ್ರು ಏನು ಮಾಡಿಲ್ಲ ಅಂದ್ರೆ ಚಕ್ರವರ್ತಿ ಅವ್ರಿಗೆ ಯಾಕೆ ಹೆದರಿಕೆ? ಬರ್ತೀನಿ ನಂದನ್ ಕಶ್ಯಪ್ ಅವರೇ, ಅನಿಲ್ ಚಳ್ಕೆರೆ ಅವರಿಂದ ರಿಯಾಕ್ಷನ್ ಪಡೆದು ಬಿಡ್ತೀನಿ. ಅನಿಲ್ ಚಳ್ಕೆರೆ ಅವರೇ, ಏನ್ ಹೇಳ್ತೀರಿ? ಪೊಲೀಸರು ತಮ್ಮ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ, ಸಹಜ ಪ್ರಕ್ರಿಯೆ ಇದು. ಯಾರ್ಯಾರ ಮೇಲೆ ಎಷ್ಟೆಷ್ಟು ಕೇಸ್ ಇದೆ, ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು ಅವರ ಕೆಲಸ. ಸೊ ಆ ಕೆಲಸವನ್ನ ನಿಭಾಯಿಸ್ತಾ ಇದ್ದಾರೆ. ಕುಂಬಳಕಾಯಿ ಕಳ್ಳ ಅಂತಂದ್ರೆ ಯಾಕೆ ಹೆಗಲ್ ಮುಟ್ಕೊಂಡು ನೋಡ್ತೀರಿ ಅಂತ ಏನ್ ಹೇಳ್ತೀರಿ? ಮೇಡಮ್, ಕಾಂಗ್ರೆಸ್ನವರು ಬಹುಶಃ ಜನರಿಗೆ ಇದೆಲ್ಲವೂ ಅರ್ಥ ಆಗೋದಿಲ್ಲ ಅನ್ನುವ ಯಾವುದೋ ಭ್ರಮೆಯಲ್ಲಿದ್ದಾರೆ. ಮೊದಲನೇದು, ಈ ಪತ್ರವನ್ನು ಬರೆದಿರುವಂಥದ್ದು ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇತ್ತು, ಅಲ್ಪಸಂಖ್ಯಾತರ ಆಯೋಗದಿಂದ ಬಂದಿರುವಂಥ, ಅಂದರೆ ಗವರ್ಮೆಂಟ್ ಯಾರ್ದು? ಕಾಂಗ್ರೆಸ್ ಪಾರ್ಟಿಯ ಗವರ್ಮೆಂಟ್ ಅವರಿಂದ ಬಂದಿರುವಂತಹ ಪತ್ರದ ಮೇಲೆ ಇನಿಷಿಯೇಟ್ ಆಗಿರುವಂತಹ ವಿಷಯ ಇದು. ಅವರು ಪೊಲೀಸರಿಗೆ ಪತ್ರ ಬರೆದು ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೂ ನಿಮ್ಮ ಹತ್ರ ಈ ಥರ ಕೇಸ್ ಇದ್ದರೆ ಕೇಸ್ ನಂಬರನ್ನು ಕೊಡಿ, ಅಕಸ್ಮಾತ್ ಕೇಸ್ ಇಲ್ಲ ಅಂದರೆ ಕೇಸ್ ಇಲ್ಲ ಅಂತಾದರೂ ಹೇಳಿ ಅಂತ. ಅಂದರೆ ಈ ಆ್ಯಂಗಲಲ್ಲಿ ಯಾವ ಕಡೆ RCB ಅಂತಹ ಒಂದು ಕೆಟ್ಟ ಘಟನೆ ನಡೆದು ಇನ್ನೂ ಒಂದು ವಾರ ಆಗಿಲ್ವೋ, ಎಲ್ಲಿ ಈ ಸರ್ಕಾರ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಅಂತೇಳಿ ತೋರಿಸ್ಕೊಟ್ಟು ಅದೇ ಪೊಲೀಸರಿಗೆ ಒಂದು ರೀತಿಯ ಎಕ್ಸ್ಟ್ರಾ ಕೆಲಸವನ್ನು ಕೊಡುವಂತಹ ಕೆಲಸವನ್ನು ಸರ್ಕಾರ ಇವತ್ತು ಮಾಡ್ತಾ ಇದೆ. ಇದರಿಂದ ವಿಷಯವನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಈ ವಿಷಯ ತೆಗೆದಿದೆ ಅಂತ ಹೇಳ್ತೀನಿ ಮೇಡಮ್. ಇವತ್ತು ಸರ್ಕಾರಕ್ಕೆ ಮಾಡುವಂತಹ 10 ಕೆಲಸಗಳು ಇನ್ನೂ ಬಾಕಿ ಇರುವಾಗಲೇ ಈ ತರದ ಒಂದು ಗಿಮಿಕ್, ನಾನು ಹೇಳ್ತಾ ಇದ್ದೀನಿ ಇದು ಗಿಮಿಕ್, ಈ ಗಿಮಿಕ್ನಿಂದ ಚಕ್ರವರ್ತಿಯಂತಹ ರಾಷ್ಟ್ರಭಕ್ತರು ಅಥವಾ ಯಾರ ಮೇಲೆ ಗಡಿ ಪಾರು ಮಾಡುವಂತಹ ಅಥವಾ ಗುಂಡಾ ಕಾಯ್ದೆಯ ಭಾಗ್ಯವನ್ನು ಕೊಡುವಂತಹ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆಯೋ, ಯಾವುದೇ ಕಾರಣಕ್ಕೂ ಯಾವುದೇ ರಾಷ್ಟ್ರಭಕ್ತನಾಗಲಿ ಹಿಂದೂ ಕಾರ್ಯಕರ್ತನಾಗಲಿ ಇದಕ್ಕೆ ಹೆದರುವಂತಹ ಮಾತೇ ಇಲ್ಲ, ಕಾಂಪ್ರಮೈಸ್ ಇಲ್ಲ. ಇನ್ನು ಭಾರತೀಯ ಜನತಾ ಪಾರ್ಟಿ ಹಿಂದೂ ಪರ ಕಾರ್ಯಕರ್ತರ ಜೊತೆಗೆ ಅದರ ನಾಯಕರ ಜೊತೆಗೆ ಗಟ್ಟಿಯಾಗಿ ನಿಲ್ಲುತ್ತೆ. ಕಾಂಗ್ರೆಸ್ ನನಗನ್ಸಿದ ಮಟ್ಟಿಗೆ ತಾನು ಮಾಡ್ತಿರುವಂಥ ತುಷ್ಟೀಕರಣಕ್ಕೆ ಎಲ್ಲಾದರೂ ಬ್ರೇಕ್ ಹಾಕಿ ಜನರು ಇವತ್ತು ರಾಜ್ಯದಲ್ಲಿ ಏನು ಕೇಳ್ತಾ ಇದ್ದಾರೆ ಅದನ್ನು ಮಾಡಬೇಕು. ಇನ್ನೊಂದು ಮೇಡಮ್, ತುಂಬ ಮುಖ್ಯವಾಗಿ 50ನೇ ವರ್ಷದ ಎಮರ್ಜೆನ್ಸಿ, ಇದು ಎಮರ್ಜೆನ್ಸಿ 50ನೇ ವರ್ಷ ನಡೀತಾ ಇದೆ. ಕರ್ನಾಟಕದ ಕಾಂಗ್ರೆಸ್ಸು ಈ ಥರದ ಗುಂಡಾ ಕಾಯ್ದೆ ಭಾಗ್ಯ, ಗಡಿ ಪಾರು ಮಾಡುವಂಥ ಭಾಗ್ಯದಲ್ಲಿ ತನ್ನ ಹೈಕಮಾಂಡ್ಗೆ ಯಾವುದಾದ್ರೂ ಒಂದು ಗಿಫ್ಟ್ ಕೊಡ್ಲಿಕ್ಕೆ ಹೊರಟಿರ್ಬೋದೇನೋ ಅಂತ ನನಗನ್ಸುತ್ತೆ. ಎಸ್ ಬರ್ತೀನಿ ಅನಿಲ್ ಅವರೇ. ಚಕ್ರವರ್ತಿ ಸೂಲಿಬೆಲೆ ಅವರು, ಈಗಾಗಲೇ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ರು, ಚಕ್ರವರ್ತಿ ಸೂಲಿಬೆಲೆ ಅವರು 2012-13 ಆ ಇಸ್ವಿಯಿಂದಲೇ ದ್ವೇಷದ ಭಾಷಣವನ್ನ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಅವಾಗ್ಲಿಂದ ಕೇಸ್ ಇದೆ ಅಂತ. ಈಗ ಅಲ್ಪಸಂಖ್ಯಾತ ಆಯೋಗ 2022ರಿಂದ 2025ರವರೆಗೂ ನಿಮ್ಮ ಮೇಲೆ ಏನೆಲ್ಲ ಕೇಸ್ಗಳಿವೆ ಅದರ ಬಗ್ಗೆ ಮಾಹಿತಿ ಕೊಡಿ ಅಂತ DGPಗೆ ಬರೆದಂತಹ ಪತ್ರ. ಸೊ ನಿಮ್ಮ ವಿರುದ್ಧ ಒಟ್ಟು ಎಷ್ಟು ಕೇಸ್ಗಳಿದೆ ಈ ಅವಧಿಯಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರೇ?
ಒಟ್ಟು 5 ಪ್ರಕರಣಗಳು ನನ್ನ ಮೇಲೆ ಬಾಕಿ ಇವೆ. ಈ ಹಿಂದೆ ಒಂದು ಪ್ರಕರಣ ಇತ್ತು, ಅದು ಕ್ವಾಶ್ ಆಯಿತು. ಅದು ನನ್ನ ಕಾರಣಕ್ಕೋಸ್ಕರ ಆಗಿದ್ದಲ್ಲ, ಒಂದು ಕಾರ್ಯಕ್ರಮವನ್ನ ಟೌನ್ ಹಾಲ್ ನಲ್ಲಿ ಪ್ರತಿಭಟನೆಯ ಸಂದರ್ಭದಲ್ಲಿ ಆಗಿತ್ತು. ಪ್ರತಿಭಟನೆ ಮಾಡುವವರು ಪರ್ಮಿಷನ್ ತೆಗೆದುಕೊಂಡಿಲ್ಲ ಅಂತ ಒಂದು 8 ಜನರ ಮೇಲೆ ಕೇಸ್ ಆಗಲಾಗಿತ್ತು. ಅದರಲ್ಲಿ ನಾನು ಇದ್ದೆ, ಆದ್ರೆ ಕಾರ್ಯಕ್ರಮದ ಸಂಘಟನೆ ಮಾಡಿದವರು ನಾವಲ್ಲ. ಹೀಗಾಗಿ ಅದು ಸಲೀಸಾಗಿ ಕ್ವಾಶ್ ಆಯಿತು. ಅದಾದ ನಂತರ ನನ್ನ ಮೇಲೆ ಏನು 5 ಪ್ರಕರಣಗಳಾದವು, 5 ಪ್ರಕರಣ ಕಳೆದ 1 ವರ್ಷದಲ್ಲಿ ದಾಖಲಾಗಿರುವಂತದ್ದು. ನಾನು ಯಾಕೆ ಇದನ್ನು ಹೈಲೈಟ್ ಮಾಡ್ತಿದ್ದೀನಿ ಅಂತಂದ್ರೆ, ಕಾಂಗ್ರೆಸ್ ಸರ್ಕಾರ ಬಂದ ನಂತರವೇ 5 ಪ್ರಕರಣ ದಾಖಲಾಗಿರುವಂತದ್ದು. ನನ್ನನ್ನ ಕೋಮುವಾದಿ ಅಂತ ತುಂಬಾ ಬಾರಿ ಕರೆದ್ರು, ಆದ್ರೆ ಒಂದೇ ಒಂದು ಬಾರಿ ಕೂಡ ನನ್ನ ಭಾಷಣದಲ್ಲಿ ಕೋಮುವಾದಕ್ಕೆ ಪ್ರಚೋದನೆ ಕೊಡುವಂತ ಮತ್ತು ಹಿಂದೂ ಮುಸಲ್ಮಾನರ ನಡುವೆ ಗಲಾಟೆ ಹಚ್ಚುವಂತ ಯಾವ ಮಾತುಗಳು ಅವರಿಗೆ ಸಿಗಲಿಲ್ಲ. ಇದು ಮೊದಲನೇದು. ಇನ್ನು ಎರಡನೇದು, ಇದುವರೆಗೂ ನನ್ನ ಭಾಷಣದ ನಂತರ ಎಲ್ಲಾದ್ರೂ ಕೋಮು ಪ್ರಚೋದನೆ ಉಂಟಾಗಿ 2 ಕೋಮುಗಳ ನಡುವೆ ಸಂಘರ್ಷವಾಗಿದೆ ಅನ್ನೋದಕ್ಕೂ ಅವ್ರ ಬಳಿ ಯಾವ ಉದಾಹರಣೆಯೂ ಇಲ್ಲ. ಹೀಗಾಗಿ ಅವ್ರು ಏನ್ ಹೇಳ್ತಿದ್ದಾರೋ ಅದು ಯಾವುದಕ್ಕೂ ಪುರಾವೆ ಇಲ್ಲದೆ ಮಾತಾಡುವಂಥದ್ದು. ನಾನು 5 ಕೇಸ್ಗಳ ಬಗ್ಗೆ ಮಾತನಾಡೋದಾದ್ರೆ ಎಂತ ಸಿಲ್ಲಿ ಕೇಸ್ಗಳನ್ನ ನೀವು ಗಮನಿಸಿ ಹೇಗಿದೆ ಅಂತ. ಒಂದು ಕೇಸ್ ಕಾರವಾರದಲ್ಲಿದೆ. ಕಾರವಾರದ ಕೇಸ್ ಯಾಕೆ ಗೊತ್ತಾ? ಇದೇ ರೀತಿ ಪತ್ರಕರ್ತರು ಒಂದಷ್ಟು ಜನ ಬಂದು ಕಾಂಗ್ರೆಸ್ ಗವರ್ಮೆಂಟ್ ಬಂದ ಮೇಲೆ ತುಂಬಾ ಜನ ಹಿಂದೂಗಳ ಹತ್ಯೆ ಆಗ್ತಿದೆಯಲ್ಲ ಅಂತ ಅವರು ಕಾಂಗ್ರೆಸ್ ಗವರ್ಮೆಂಟ್ ನ ಆರಂಭದಲ್ಲೇ ಕೇಳಿದಾಗ ನಾನು ಹೇಳಿದೆ, ಹೌದು, ಸಿದ್ದರಾಮಯ್ಯ ಅವರದು ಹೊಸತೇನೂ ಅಲ್ಲ. ಅವ್ರು ಯಾವಾಗ ಅಧಿಕಾರದಲ್ಲಿದ್ದಾರೋ ಆಗೆಲ್ಲವೂ ಕೂಡ ಈ ತರ ನಡೆಯುತ್ತೆ ಎಂದಿದ್ದಕ್ಕೆ ಕೇಸ್ ಹಾಕದವ್ರು ಯಾರು ಗೊತ್ತಾ? ಸ್ವತಃ ಪೊಲೀಸರು ಸುಮೋಟೋ ಕೇಸ್ ತೆಗೆದುಕೊಂಡ್ರು. ಅದೇ ಸ್ಟೇಷನ್ ನಲ್ಲಿರುವಂತ ಕಾರವಾರದ ಗ್ರಾಮಾಂತರ ಸ್ಟೇಷನ್ ನಲ್ಲಿರುವಂತ 2 ಪೇದೆಗಳು ತಮ್ಮ ಹೆಸರಲ್ಲಿ ಕಂಪ್ಲೇಂಟ್ ಕೊಡುವಂತ ಈ ತರದ ವಿಲಕ್ಷಣ ಪ್ರಕ್ರಿಯೆಯನ್ನ ನಾನೆಲ್ಲೂ ನೋಡ್ಲಿಲ್ಲ. ಇವರಿಗೆ IPL ನಡಿಬೇಕಾದಾಗ ರಕ್ಷಣೆ ಕೊಡ್ಲಿಕ್ಕೆ ಪುರುಸೊತ್ತಿರೋದಿಲ್ಲ, ಅದರ ಒಂದು ಸುಮೋಟೋ ಕೇಸ್ ತೆಗೆದುಕೊಳ್ಳಿಕ್ಕಿರುತ್ತೆ. ಆ ಕೇಸನ್ನು ನಾನು ಇವತ್ತಿಗೂ ಫೈಟ್ ಮಾಡ್ತಾ ಇದ್ದೀನಿ. ನನ್ನ ಮೇಲೆ 2 ಕೇಸುಗಳು ಶಿವಮೊಗ್ಗದಲ್ಲಿವೆ. 2 ಫೇಸ್ಬುಕ್ ಕಮೆಂಟ್ಗೆ ಸಂಬಂಧಪಟ್ಟಿದ್ದು. ಯಾರೋ ಒಂದು ಹೆಣ್ಮಗಳು ತುಂಬಾ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇರುವಾಗ ನಿನಗೆ ಯಾಕೆ ಉರಿ ಅಂತ ನನ್ನ ಫೇಸ್ಬುಕ್ ಹ್ಯಾಂಡಲ್ ಮಾಡೋರು ಅವ್ರಿಗೆ ಕಮೆಂಟ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಉರಿ ಅನ್ನೋ ಪದ, ಆ ಪದಕ್ಕೋಸ್ಕರವೇ ಕೇಸ್ ಹಾಕ್ಲಾಯ್ತು. ಅದನ್ನ ನಾನು ಫೈಟ್ ಮಾಡ್ತಾ ಇದ್ದೀನಿ. ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರು. ಈಗ ಅವರು ಶಿಕ್ಷಣ ಸಚಿವರಾಗಿದ್ದಾಗ SSLC ಎಕ್ಸಾಮ್ ಅನ್ನ ಸೋಮವಾರ ಬೆಳಗ್ಗೆ ಇತ್ತು, ಮಧ್ಯಾಹ್ನ, ಮಂಗಳವಾರ ಬೆಳಗ್ಗೆ, ಬುಧವಾರ ಬೆಳಗ್ಗೆ, ಗುರುವಾರ ಬೆಳಗ್ಗೆ, ಶನಿವಾರ ಬೆಳಗ್ಗೆ, ಶುಕ್ರವಾರ ಮಾತ್ರ ಮಧ್ಯಾಹ್ನ. ಯಾಕೆ ಅವತ್ತು ನಮಾಜಿಗೆ ಹೋಗಬೇಕು ಅನ್ನೋದಕ್ಕೆ ಬಿಡುವು ಕೊಟ್ಟಿದ್ದೀರಾ ಅಂತ ಕೇಳಿದ್ದಕ್ಕೆ ಅದೊಂದು ಕೇಸನ್ನ ನಾನು ಇವತ್ತಿಗೂ ಫೈಟ್ ಮಾಡ್ತಿದ್ದೀನಿ. ಇನ್ನೊಂದು ಪ್ರಿಯಾಂಕ್ ಖರ್ಗೆ ಮತ್ತು ಅವರ ತಂದೆ ಕಲಬುರಗಿಯಲ್ಲಿ ಕಟ್ಟಿರುವಂತಹ ಹಾಸ್ಪಿಟ್ಲು ಮೇಲಿಂದ ನೋಡಿದ್ರೆ ಖರ್ಗೆ ಅನ್ನೋ ಹೆಸರಿನಲ್ಲಿ ಕಾಣುತ್ತೆ. ಎಂತ ಅಯೋಗ್ಯರಪ್ಪ ಇವರು, ಸಮಾಜದ ದುಡ್ಡಿನಲ್ಲಿ ಈ ತರ ಕಟ್ತಾರಲ್ಲ ಅಂತ ಹೇಳಿದ್ದಕ್ಕೆ ಅಯೋಗ್ಯ ಅನ್ನೋ ಪದ ಜಾತಿ ನಿಂದನೆ ಅಂತ ಹೇಳಿ ಇವತ್ತಿನವರೆಗೂ ನಾನು ಅದನ್ನ ಕೋರ್ಟ್ ನಲ್ಲಿ, ಸುಪ್ರೀಂ ಕೋರ್ಟ್ ನಲ್ಲಿ ಫೈಟ್ ಮಾಡ್ತಿದ್ದೀನಿ. ಸುಪ್ರೀಂ ಕೋರ್ಟ್ ಕೂಡ ತುಂಬಾ ಸ್ಪಷ್ಟವಾಗಿ ಹೇಳಿದೆ, ಜಾತಿ ನಿಂದನೆಯ ಪದ ಅಲ್ಲ, ಇದನ್ನ ಇಟ್ಕೊಂಡು ಬೇರೆ ಕೇಸನ್ನು ಇವ್ರ ಮೇಲೆ ಹಾಕಬಾರದು ಅಂತ ತುಂಬಾ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದೆ. ಈ ಒಂದು ಕೇಸು ನನ್ನ ಮೇಲಿದೆ. ಇನ್ನು ಇತ್ತೀಚೆಗೆ ಲವ್ ಜಿಹಾದ್ ನ ವಿಚಾರವಾಗಿ ನಾನು ಮಾತನಾಡುವಾಗ ಈ ಹಿಂದೂಗಳು ಕೂಡ ಬೇರೆ ಹೆಣ್ಮಕ್ಳನ್ನ ನೋಡುವಂತಾಗಬೇಕು ಅಂತ, ಅವರು ಕೂಡ ಪ್ರೀತಿಸಬೇಕು, ಮದುವೆ ಆಗಬೇಕು ಅಂತ. ಯಾಕೆ ಅಂದ್ರೆ ಮುಸ್ಲಿಂ ಹುಡುಗರು ಹಿಂದೂ ಹೆಣ್ಣು ಮಕ್ಕಳನ್ನ ಪ್ರೀತಿ ಮಾಡೋದು ಲವ್ ಜಿಹಾದ್ ಅಲ್ಲ, ಅದು ಪ್ರೀತಿ ಅಂತ ಆಗತ್ತೆ. ಅಂತಂದ್ರೆ ಹಿಂದೂ ಹೆಣ್ಮಕ್ಳದು ಪ್ರೀತಿಯೇ ಆಗ್ಬೇಕಲ್ಲ ಹಿಂದೂ ಗಂಡು ಮಕ್ಕಳದ್ದು ಅಂತ ನಾನು ಹೇಳಿದ್ದನ್ನ ಸ್ವತಃ ಸ್ಪೀಕರ್ ಅವರು UT ಖಾದರ್ ಅವರು ಸ್ಟೇಷನ್ಗೆ ಹೋಗಿ ಅದನ್ನ FIR ಮಾಡಿಸುವಂತ ಪ್ರಯತ್ನ ಮಾಡಿದ್ರು. ಯಾಕೆಂದ್ರೆ ಪೊಲೀಸರಿಗೂ ಗೊತ್ತಿತ್ತು ಇದರಲ್ಲಿ FIR ಆಗುವಂತದ್ದು ಏನೂ ಇಲ್ಲ ಅಂತ. ಸೊ ಇವೆಲ್ಲವನ್ನೂ ಕಣ್ಮುಂದೆ ಇಟ್ಕೊಂಡು ನೋಡುವಾಗ ಹಾಕಿರುವಂತ ಅಷ್ಟು FIRಗಳು ಅದು ಸಿಲ್ಲಿ FIRಗಳು. ನಾನು ಅದಕ್ಕೆ ತಮಾಷೆ ಮಾಡ್ತಾ ಇದ್ದೆ, ಇವ್ರು ಪೊಲೀಸರನ್ನ ಕೇಳೋ ಬದಲು ನನಗೆ ಒಂದು ಮಾತು ಫೋನ್ ಮಾಡಿ ಪ್ರಿಯಾಂಕ್ ಖರ್ಗೆನೋ ಮತ್ತೆ ಯಾರಾದ್ರೂ ಕೇಳಿದ್ದಿದ್ರೆ ನಾನೇ ರಿಪೋರ್ಟ್ ಕೊಟ್ಟಿರ್ತಿದೆ. ಒಟ್ಟು 5 ಪ್ರಕರಣಗಳು ಎಲ್ಲೆಲ್ಲಿವೆ, ಇದನ್ನ ಹ್ಯಾಂಡಲ್ ಮಾಡ್ತಾ ಇರುವಂತ ವಕೀಲರು ಯಾರು, ಅದರ ಸ್ಥಿತಿಗತಿ ಏನಿದೆ, ಎಲ್ಲ ವಿವರಣೆಯನ್ನು ನಾನೇ ಕೊಡ್ತಾ ಇದ್ದೆ. ಸೊ ಅದು ಬಿಟ್ರೆ ಸಿಲ್ಲಿ ಕೇಸ್ಗಳನ್ನ ಇಟ್ಕೊಂಡು ನನ್ನ ಮೇಲೆ ಪ್ರಭಾವವನ್ನ, ಒತ್ತಡವನ್ನ ತರುವಂತ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ ಅಂತ. ರೈಟ್. ಬರ್ತೀನಿ ಚಕ್ರವರ್ತಿ ಸೂಲಿಬೆಲೆ ಅವರೇ, ಮತ್ತಷ್ಟು ಮಾತನಾಡ್ತೀನಿ. ಅವ್ರು ಹೇಳ್ತಾ ಇರೋದು, ನನ್ನ ವಿರುದ್ಧ 5 ಪ್ರಕರಣಗಳು ದಾಖಲಾಗಿದೆ, ಎಲ್ಲೂ ಕೂಡ ಕೋಮು ಪ್ರಚೋದನೆ ಉಂಟಾಗುವಂತಹ ಕೋಮು ದ್ವೇಷದ ಪ್ರಕರಣಗಳು ಇಲ್ಲ, ಹಾಗಾಗಿನೇ ಸರ್ಕಾರ ಹೇಗಾದರೂ ಮಾಡಿ ನನ್ನನ್ನು ಹಣಿಬೇಕು ಅನ್ನುವಂತಹ ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದೆ. ಸಿಲ್ಲಿ ಕೇಸ್ಗಳು ಇವೆಲ್ಲವೂ ಕೂಡ ಅನ್ನೋದು ಅವರ ವಾದ. ಇದರ ಜೊತೆಗೆ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಾದಂತಹ ಕಾಲ್ ತುಳಿತ ಅದನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಇಂತಹ ಕ್ರಮಕ್ಕೆ ಸರ್ಕಾರ, ಪೊಲೀಸ್ ಇಲಾಖೆ ಮುಂದಾಗ್ತಾ ಇದೆ ಅಂತ. ಹಾಗಾದ್ರೆ ಕಾಂಗ್ರೆಸ್ ವಕ್ತಾರರು ಏನ್ ಹೇಳ್ತಾರೆ? ಕಾಂಗ್ರೆಸ್ ವಕ್ತಾರರಾದಂತಹ ನಂದನ್ ಕಶ್ಯಪ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಂದನ್ ಅವರೇ, ಬ್ರೇಕ್ಗೂ ಮುನ್ನ ಚಕ್ರವರ್ತಿ ಸೂಲಿಬೆಲೆ ಅವರು ಆಡಿದಂತಹ ಮಾತನ್ನ ಕೇಳಿದ್ರಿ. ಅವರ ವಿರುದ್ಧ ಎಲ್ಲವೂ ಇರುವಂತದ್ದು ಸಿಲ್ಲಿ ಕೇಸ್ಗಳೇ ಅನ್ನುವಂತಹ ಮಾತು. ಸೊ ಸರ್ಕಾರ ಇಲ್ಲಿ ಕುತಂತ್ರ ಮಾಡ್ತಾ ಇದೆ ಅನ್ನೋ ಆಂಗಲ್ ಅಲ್ಲಿ ಮಾತನಾಡಿದ್ರು. ಇದರ ಜೊತೆಗೆ ಬಿಜೆಪಿ ಅವರು ಹೇಳ್ತಾರೆ, ಚಿನ್ನಸ್ವಾಮಿ ಕಾಲ್ ತುಳಿತ ಪ್ರಕರಣವನ್ನ ಡೈವರ್ಟ್ ಮಾಡೋದಿಕ್ಕೆ, ಜನರ ಮೂಡನ್ನ ಡೈವರ್ಟ್ ಮಾಡೋದಿಕ್ಕೆ ಈ ರೀತಿಯ ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ ಅಂತ.
ನೋಡಿ, ಚಕ್ರವರ್ತಿ ಅವರಿಗೆ ಸಿಲ್ಲಿ ಕೇಸ್ ಆಗಿದೆ, ಯಾಕೆ ಇಷ್ಟೊಂದು ಅವರು ತವಾಕ ಆಗ್ತಿದ್ದಾರೆ, ಯಾಕೆ ಹೆದರ್ಕೋತಾ ಇದ್ದಾರೆ? ಪೊಲೀಸು, ಗೃಹ ಇಲಾಖೆ ತನ್ನ ಕರ್ತವ್ಯ ನಿರ್ವಹಿಸುತ್ತೆ, ಏನ್ ಮಾಡ್ಬೇಕು ಅದನ್ನ ಮಾಡುತ್ತೆ. ಸಿಲ್ಲಿ ಕೇಸು ಇಲ್ಲ ಏನಿದೆಯೋ ವಿತ್ ಪ್ರೂಫ್ ವಿತ್ ಆರ್ಟಿಫ್ಯಾಕ್ಟ್ಸ್ ಪ್ರೆಸೆಂಟ್ ಮಾಡ್ತಾರೆ. ಅದ್ರ ಮೇಲೆ ಅವರು ಏನೇನು ದೋಷ ಕಂಡು ಬರುತ್ತೆ, ಪೊಲೀಸ್ ವಿಲ್ ಟೇಕ್ ಆಕ್ಷನ್ ಆನ್ ಇಟ್ಸ್ ಓನ್ ಅಂಡ್ ವಿತ್ ದೇರ್ ಕಾನೂನು ಏನೇನು ಕೈಗೆತ್ತಿಕೊಂಡಿದ್ದಾರೆ ಅದ್ರ ಪ್ರಕಾರವಾಗಿ ಗೃಹ ಇಲಾಖೆ ಆಕ್ಷನ್ ತಗೊಳುತ್ತೆ. ಬಿಜೆಪಿ ಅವ್ರು ಹೇಳ್ತಿದ್ದಾರೆ ಒಂದು ಧರ್ಮ ಅಂತ. ದಕ್ಷಿಣ ಕನ್ನಡದ SP ಅವರು ಕಳೆದ ವಾರ ಒಂದು ಡಜನ್ ಗಟ್ಟಲೆ ಜನರನ್ನು ಗಡಿಪಾರ್ ಮಾಡಿಕ್ಕೆ ಒಟ್ಟು 36 ಜನರನ್ನ 36 ಜನರನ್ನ ನಂದನ್ ಕಶ್ಯಪ್ ಅವರೇ, ಅದರಲ್ಲಿ 15 ಮುಸ್ಲಿಮರು, 21 ಹಿಂದೂಗಳಿದ್ದಾರೆ. ಸೊ ಅವ್ರಿಗೆ ಗಡಿಪಾರ್ ನೋಟಿಸ್ ಜಾರಿ ಆಗಿದೆ. ಒಂದು ರಾಜ್ಯದಲ್ಲಿ ಯಾವ ಧರ್ಮದವರು ಕೋಮು ದ್ವೇಷ ಬಿತ್ತುತ್ತಾರೋ ಅವರ ವಿರುದ್ಧ ನಾವು ಕಠಿಣ ಕ್ರಮವನ್ನು ತಗೊಳ್ಳಲಿಕ್ಕೆ ನಾವು ಗೃಹ ಇಲಾಖೆಗೆ ಒಂದು ಫ್ರೀ ಹ್ಯಾಂಡ್ ಕೊಟ್ಟಿದ್ದೇವೆ. ಅದರ ಪ್ರಕಾರವಾಗಿ ಗೃಹ ಇಲಾಖೆ ಪೊಲೀಸ್ ಅವರು ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಇದರಲ್ಲಿ ನಾವು ಡೇ ಟು ಡೇ ಅಫೇರ್ಸ್ಗೆ ನಾವು ಕೈ ಹಾಕ್ಬಿಟ್ಟು ಅವ್ರ ಮೇಲೆ ಮಾಡಿ ಇವ್ರ ಮೇಲೆ ಮಾಡಿ ಅವಶ್ಯಕತೆ ಇಲ್ಲ. ಅದು ನಮ್ಮ ಸರ್ಕಾರದ ಕರ್ತವ್ಯನೂ ಕೂಡ ಅಲ್ಲ. ನಾವು ಅಧಿಕಾರಕ್ಕೆ ಬಂದಿರೋದು ಸರ್ವ ಜನಾಂಗದ ಶಾಂತಿಯ ತೋಟ ಒಂದು ಘೋಷ ವಾಕ್ಯ ಇಟ್ಕೊಂಡು ನಾವು ಅಧಿಕಾರಕ್ಕೆ ಬಂದಿದೀವಿ. ಹಿಂಗಿದ್ದಾಗ ನಂದನ್ ಕಶ್ಯಪ್ ಅವರೇ, ಹಿಂಗಿದ್ದಾಗ ಸರ್ಕಾರದ ಭಾಗವಾಗಿ ನಾನು ಕೇಳ್ತಾ ಇದ್ದೀನಿ, ಹಿಂಗಿದ್ದಾಗ ಮಂಗಳೂರಲ್ಲಿ ಏನು ಕೇವಲ ಹಿಂದೂ ನಾಯಕರು, ಹಿಂದೂ ಮುಖಂಡರು, ಹಿಂದೂ ಕಾರ್ಯಕರ್ತರ ಮನೆಗೇನೆ ರಾತ್ರೋರಾತ್ರಿ ಹೊತ್ತಿಲ್ಲದ ಹೊತ್ತಲ್ಲಿ ಹೋಗಿ ಪೊಲೀಸರು ಅವ್ರಿಗೊಂದು ರೀತಿ ಹರಾಶ್ ಮಾಡಿದ್ರಲ್ಲ, ಸೊ ಆ ಬಗ್ಗೆ ಕಂಪ್ಲೇಂಟ್ ಕೊಟ್ರಲ್ಲ. ಸೊ ಇದು ಮುಸ್ಲಿಮರ ಮನೆ ಮೇಲೂ ಕೂಡ ಆಗಿದೆಯಾ? ನಾಯಕರ ವಿರುದ್ಧವೂ ಕೂಡ ಆಕ್ಷನ್ಗಳಾಗಿದೆಯಾ? ನೋಡಿ, ಎಲ್ಲಾ ಧರ್ಮದ ಮನೆಗಳಿಗೂ ಗೃಹ ಇಲಾಖೆ, ಲೋಕಲ್ ಪೊಲೀಸ್ ಅವರು ಒಂದು ಮಾಹಿತಿ ಕಲೆ ಹಾಕ್ಲಿಕ್ಕೆ ಎಲ್ಲಾರ ಮನೆಗೂ ಹೋಗ್ತಾರೆ. ಅವನು ಯಾರ್ಯಾರಾಗಿರ್ಲಿ ಎಲ್ಲಾರ ಮನೆಗೂ ಹೋಗ್ಬಿಟ್ಟು ಕಲೆ ಹಾಕ್ತಿದ್ದಾರೆ. ಗೃಹ ಇಲಾಖೆ ನಂದನ್ ಅವ್ರೆ, ನೀವ್ ಹೇಳ್ತಾ ಇದ್ದೀರಿ ಎಲ್ಲರ ಮನೆಗೆ ಹೋಗ್ತಿದ್ದಾರೆ ಅಂತ. ವಾಸ್ತವ ಹಂಗಿಲ್ಲ, ವಾಸ್ತವ ಇರೋದೇ ಬೇರೆ. ಇಲ್ಲ ಅದು ಎಲ್ಲಾರ ಮನೆಗೂ ಹೋಗ್ಬಿಟ್ಟು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಪೊಲೀಸ್ ಅವರು ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಒಂದು ಧರ್ಮದ ಮನೆಯವ್ರಿಗೆ ಹೋಗ್ತಿದ್ದಾರೆ, ಇನ್ನೊಂದು ಧರ್ಮದ ಮನೆಯವ್ರಿಗೆ ಹೋಗ್ತಿಲ್ಲ ಅನ್ನೋದು ಕ್ಷಮ್ಯ ಸುಳ್ಳದು. ಎಲ್ಲಾರ ಮನೆಗೂ ಹೋಗಿ ಯಾರ್ಯಾರು ದ್ವೇಷ ಬಿತ್ತುತ್ತಾರೋ ಸಮಾಜದಲ್ಲಿ, ಇಲ್ಲ ಒಂದು ಹಳ್ಳಿಲೋ ಇಲ್ಲ ಒಂದು ಜಿಲ್ಲೆಯಲ್ಲೋ ಯಾರ್ಯಾರು ದ್ವೇಷ ಬಿತ್ತಾ ಇದಾರೋ ಅವ್ರ ವಿರುದ್ಧ ನೀವು ಅದೆಲ್ಲವೂ ಸುಳ್ಳು ಅಂತೀರಾ. ಬಿಜೆಪಿ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಎಸ್, ಮಾತಾಡಿ ಅನಿಲ್ ಅವರೇ. ಮೇಡಮ್, ತುಂಬಾ ಕ್ಲಿಯರ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಂದನ್ ಅವ್ರು ಹೇಳೋ ಪ್ರಕಾರ ಎಲ್ಲಾ ಧರ್ಮದವ್ರಿಗೆ ಇಲ್ಲ, ಎಲ್ಲಾ ಧರ್ಮದವರ ಮನೆಗಳಿಗೆ ಪೊಲೀಸವರು ಹೋಗಿಲ್ಲ. ಕೇವಲ ಹಿಂದೂ ನಾಯಕರ, ನಾನು ನಂದನ್ ಅವ್ರಿಗೆ ಇನ್ನೊಂದು ಚಾಲೆಂಜ್ ಮಾಡ್ತೀನಿ. ಈ 17 ಜನರಲ್ಲಿ ಯಾರಾದರೂ ಅಲ್ಪಸಂಖ್ಯಾತರಿಗೆ ಸೇರುವಂತಹ ದೊಡ್ಡ ಹೆಸರುಗಳನ್ನು ಹೇಳಿಬಿಡಿ ನೀವು ನೋಡೋಣ. ಯಾರೋ ಒಂದಿಷ್ಟು ಜನಗಳನ್ನು ಒಂದು ಈಕ್ವಾಲಿಟಿ ಮಾಡ್ಲಿಕ್ಕೆ ತಗೊಂಬಂದು ಅರುಣ್ ಪುತ್ತಿಲ ಅಂತಹ ನಾಯಕರನ್ನ, ಇವತ್ತು ಚಕ್ರವರ್ತಿ ಸೂಲಿಬೆಲೆ ಅಂತಹ ನಾಯಕರನ್ನ ಯಾವುದೋ ಸೋಷಿಯಲ್ ಮೀಡಿಯಾದ ಪೋಸ್ಟ್ಗಳ ಆಧಾರಿತದ ಮೇಲೆ ಆಗಿರುವಂತಹ ಕೇಸ್ಗಳನ್ನು ಜೊತೆಗೆ ಕಮ್ಯುನಲ್ ಆರ್ಗನೈಸೇಷನ್ ಅಂತ ಕೂಡ ಉಲ್ಲೇಖ ಇದೆ, ಉಲ್ಲೇಖ ಮಾಡಿದಾರಲ್ಲ ಮೇಡಮ್. ನಾನು ನಂದನ್ ಅವ್ರಿಗೆ ಕೇಳ್ತೀನಿ, ದೊಡ್ಡ ಹೆಸರುಗಳನ್ನ ಹೇಳಿ. ಇವತ್ತು ಯಾರು ಹೇಳ್ತಾರೆ? ನೀವೇ ಹೆಸರು ನಾನು ಕೇಳಿದ್ರೆ ನೀವೇ 3-4 ಹೆಸರುಗಳನ್ನ ನಂದನ್ ಅವರೇ ಹೇಳ್ಬೋದು ಯಾರ ಮೇಲೆ ಗಡಿಪಾರು ಮಾಡುವಂತಹ ಪ್ರಯತ್ನವನ್ನ ಇವತ್ತು ಕಾಂಗ್ರೆಸ್ ಮಾಡಿದೆ ಅಂತ. ಇದು ಪೊಲೀಸ್ ಆಕ್ಟಿವಿಟಿ ಅಂತ ಹೇಳಿ ಅಲ್ಪಸಂಖ್ಯಾತರ ಆಯೋಗ ಪೊಲೀಸರಿಗೆ ಈ ರೀತಿಯ ರಿಕ್ವೆಸಿಷನ್ ಲೆಟರ್ ಕೊಡುವಂತಹ ಅವಶ್ಯಕತೆ ಆದ್ರೂ ಏನಿತ್ತು? ಇವತ್ತು ಈ ತರ ಇಮ್ಯಾಜಿನ್ ಮಾಡ್ಕೊಳ್ಳಿ, ನರೇಂದ್ರ ಮೋದಿ ಅವರ ಸರ್ಕಾರದ 11 ವರ್ಷ ಇವತ್ತು ನಡೀತಾ ಇದೆ ದೇಶದಲ್ಲಿ. ಇದೇ ಕಾಂಗ್ರೆಸ್ ಪಾರ್ಟಿ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರಿಂದ ಹಿಡಿದು ಸಿದ್ದರಾಮಯ್ಯ ಅವರವರೆಗೆ ಅವರನ್ನ ಬೇರೆ ಬೇರೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಕಳ್ಳ ಅಂದಿದ್ದಾರೆ, ಸುಳ್ಳ ಅಂದಿದ್ದಾರೆ, ಕೊಲೆಗಾರ ಅಂದಿದ್ದಾರೆ, ಜಾತಿ ನಿಂದನೆ ಆರೋಪಗಳನ್ನ ಮಾಡಿದ್ದಾರೆ. ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ, ಇನ್ನು ಕೇವಲ 1 ವಾರನೂ ದಾಟಿಲ್ಲ. RCBಯ ಕೇಸ್ನಲ್ಲಿ, RCBಯ ಕೇಸ್ ಆಗಬೇಕಾಗಿದ್ದು ಈ ರಾಜ್ಯದಲ್ಲಿ ಇವತ್ತು ಅಂತ ಹೇಳಿದ್ರೆ, RCBಯ ಪ್ರಕರಣದಲ್ಲಿ, ಕಾಲು ತುಳಿತದ ಪ್ರಕರಣದಲ್ಲಿ 11 ಜನ ಯುವಕರನ್ನ ಏನು ಕೊಂದಿದಾರೋ ಅವರ ಮೇಲೆ ಕೇಸ್ ಆಗಬೇಕು. ಅದು ಒಂದೇ ಇವತ್ತು ಈ ರಾಜ್ಯಕ್ಕೆ ಬೇಕಾಗಿರುವಂತಹ ಫೋಕಸ್ ಮಾಡುವಂತಹ ವಿಷಯ. ಅದರಿಂದ ನುಡಿಸಿಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ಈ ತರದ ಚೀಪ್ ಗಿಮಿಕ್ಗಳನ್ನು ಮಾಡ್ತಾ ಇದೆ. ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಕೊಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ರಾಷ್ಟ್ರಭಕ್ತರು ಈ ಚೀಪ್ ಗಿಮಿಕ್ಕಿಗೆ ಹೆದರುವಂತಹ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಒಬ್ಬ ಹಿಂದೂ ಕಾರ್ಯಕರ್ತನಾಗಿ ಇವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಬೆದರಿಕೆಗೆ, ಸಿದ್ದರಾಮಯ್ಯನವರ ಈ
ಕೇಸ್ Right. ಭಾಗ್ಯಕ್ಕೆ ನಾವ್ಯಾರು ಹೆದರೋದಿಲ್ಲ. ಎಸ್ ಎಸ್ ಬರ್ತೀನಿ ಅನಿಲ್ ಅವರೇ. ಹಾಗೆ ನಂದನ್ ಅವರೇ, ನಿಮ್ಮನ್ನು ಕೂಡ ಮಾತನಾಡಿಸ್ತೀನಿ. ತಾವು ಹೇಳಿದ್ರಿ ಪೊಲೀಸ್ ಇಲಾಖೆ ಏನ್ ತನ್ನ ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇದೆ ಅಂತ. ಅದಕ್ಕೆ ರಾಜ್ಯ ಅಲ್ಪಸಂಖ್ಯಾತರ ಆಯೋಗ ಪತ್ರ ಬರಿಬೇಕಾಗಿತ್ತ? ಪೊಲೀಸರಿಗೆ ಗೊತ್ತಿರ್ಲಿಲ್ವಾ ಏನ್ ಮಾಡಬೇಕು ಅಂತ? ಚಕ್ರವರ್ತಿ ಸೂಲಿಬೆಲೆ ಅವರೇ, ನಿಮ್ಮ ವಿರುದ್ಧದ ಕೇಸ್ ಹಿಸ್ಟ್ರಿ ಮಾಹಿತಿಯನ್ನ ಏನು ಅಲ್ಪಸಂಖ್ಯಾತ ಆಯೋಗ ಕೇಳಿದೆಯೋ ಅದರ ಬೆನ್ನಲ್ಲೇ DGP ಈ ಕೇಸ್ ಹಿಸ್ಟ್ರಿಯ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿರೋದು ಯಾಕಿರ್ಬೋದು? ಏನಾದರೂ ಐಡಿಯಾ ಇದೆಯಾ ತಮಗೆ? ಒಂದು ಸರ್ಕಾರ ಈ ಸುಹಾಸ್ ಶೆಟ್ಟಿಯ ಹತ್ಯೆ ನಂತರ ತುಂಬಾ ತೀವ್ರವಾಗಿ, ಆಗ ಸುಹಾಸ್ ಶೆಟ್ಟಿ ಹತ್ಯೆ ಆದಾಗ ಏನು ಮಾಡಲಿಲ್ಲ, ಆದ್ರೆ ಆ ನಂತರ ಇನ್ನೊಬ್ಬ ಮುಸ್ಲಿಂ ರೌಡಿಯ ಹತ್ಯೆ ಮಂಗಳೂರಲ್ಲಿ ಆದ ತಕ್ಷಣ ಅವ್ರು ಏನ್ ಮಾಡಿದ್ರು, ಒಂದು ಟೀಮ್ ಅನ್ನ ಕಟ್ಟಿ ಇನ್ನು ಮುಂದೆ ಹೀಗಾಗದೇ ಇರೋ ತರ, ಅಂದ್ರೆ ಸುಹಾಸ್ ಶೆಟ್ಟಿ ಹತ್ಯೆ ಆದ್ರೆ ಪರವಾಗಿಲ್ಲ, ಹಿಂದೂಗಳ ಹತ್ಯೆ ಆದ್ರೆ ಪರವಾಗಿಲ್ಲ, ಮುಸಲ್ಮಾನರ ಹತ್ಯೆ ಆದ ತಕ್ಷಣ ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ, ಇನ್ಮುಂದೆ ಮುಸಲ್ಮಾನರ ಹತ್ಯೆ ಆಗಬಾರದು ಅಂತ ಅವರು ಆಕ್ರಮಣಕಾರಿಯಾಗಿ ಯಾರ್ಯಾರು ಹಿಂದೂವಾದಿ ಇದ್ದಾರೋ, ಹಿಂದುತ್ವದ ಚಿಂತನೆಯ ಮೇಲೆ ಕೆಲಸ ಮಾಡ್ತಿದ್ದಾರೋ ಅವರನ್ನು ಅಟ್ಯಾಕ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಅದರಲ್ಲಿ ಕಲ್ಲಡ್ಕ ಪ್ರಭಾಕರ ಭಟ್ರ ಹೆಸರು ಬಂತು, ಅದರಲ್ಲಿ ಶರಣ್ ಪಂಪವೆಲ್ ಅವರ ಹೆಸರು ಬಂತು, ಅನೇಕ ಮಂಗಳೂರು ಭಾಗದ ಕಾರ್ಯಕರ್ತರ ಹೆಸರು ಕೂಡ ಅದರಲ್ಲಿ ಕೇಳಿ ಬಂತು. ಅದಾದ ನಂತರ ಎಲ್ರಿಗೂ ಆಶ್ಚರ್ಯ ಏನು ಅಂತಂದ್ರೆ, ಚಕ್ರವರ್ತಿ ಸೂಲಿಬೆಲೆ ಯಾಕೆ ಹೊರಗುಳಿದ್ರು ಅಂತ. ಯಾಕೆಂದ್ರೆ ನನ್ನ ಮೇಲೆ ಈ ತರದ ಯಾವ ಪ್ರಕರಣಗಳು ಇಲ್ಲದೆ ಇದ್ದಿದ್ರಿಂದ ಅವ್ರಿಗೆ ಏನ್ ಮಾಡ್ಲಿಕ್ಕೂ ಗೊತ್ತಾಗ್ಲಿಲ್ಲ. ಕೊನೆಗೆ ಹೀಗಾಗಿ ನನ್ನನ್ನ ಈ ಒಟ್ಟಾರೆ ಗ್ರೂಪಿನಿಂದ ಆಚೆ ಇಟ್ಟಿದ್ರು. ಹೀಗಾಗಿಯೇ ಈ ಬಾರಿ ನನಗೆ ಗೊತ್ತಾಗ್ತಾ ಇರುವಂತ ಸಂಗತಿ ಏನು ಅಂದ್ರೆ, ಸ್ವತಃ ಈ ಮೈನಾರಿಟಿ ಕಮಿಷನ್ ಏನಿದೆ ಅವರೇ ನನ್ನ ವಿರುದ್ಧ ಇರುವಂತ ಕೇಸ್ಗಳನ್ನ ಕೇಳಿ, ಸೋ ದಟ್ ನನ್ನನ್ನು ಗಡಿಪಾರ್ ಮಾಡ್ಲಿಕ್ಕೋ, ನನ್ನನ್ನ ರೌಡಿ ಆಕ್ಟ್ ಅಂತ ತರ್ಲಿಕ್ಕೋ, ಗುಂಡಾ ಆಕ್ಟ್ ಅಡಿಯಲ್ಲಿ ನನ್ನ ತರುವಂತ ಒಂದು ದೊಡ್ಡ ಪ್ರಯತ್ನವನ್ನ ಮಾಡಬಹುದು ಅಂತ ನನ್ಗೆ ಅನ್ಸುತ್ತೆ. ನನಗೇನು ಮುನ್ಸೂಚನೆ ಇರಲಿಲ್ಲ, ಆದ್ರೆ ಒಂದು ಅಂದಾಜಂತೂ ಇತ್ತು. ಡೆಫಿನೆಟ್ಲಿ ಸರ್ಕಾರ ಅವರು ಅಧಿಕಾರಕ್ಕೆ ಬಂದ ಮರುದಿನದಿಂದಲೇ ನನ್ನ ಬೆನ್ನಿಂದ ಬಿದ್ದಿರುವಂತವ್ರು ಈಗೇನು ಕಡಿಮೆ ಬೀಳ್ತಾರ ಅನ್ನೋಂಥದ್ದು ವಿಶ್ವಾಸ ಖಂಡಿತವಾಗಿಯೂ ಇತ್ತು. ಅದಕ್ಕೆ ತಕ್ಕಂತೆ ಸರ್ಕಾರ ನಡ್ಕೊಂಡಿದೆ. ನನಗೆ ಇವತ್ತಿನ ಕಾಂಗ್ರೆಸ್ ಸರ್ಕಾರವನ್ನು ನೋಡಿದ್ರೆ ಹೊಸತು ಅಂತ ಏನು ಅನ್ಸೋದಿಲ್ಲ. ಯಾಕೆಂದ್ರೆ ಇವರೊಂಥರ ಅವ್ರದೊಂದು ಟ್ರ್ಯಾಕ್ ರೆಕಾರ್ಡ್ ಏನಿದೆಯೋ ಅದೇ ಟ್ರ್ಯಾಕ್ ನಲ್ಲಿ ಬರ್ತಾರೆ ಹೊರತು ಹೊಸತನ ಏನು ಇವ್ರದ್ರಲ್ಲಿಲ್ಲ. ಹೀಗಾಗಿ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಅಂತ ನನಗನ್ಸುತ್ತೆ. ಎಸ್ ಎಸ್ ಅಂದ್ರೆ ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗ ಸರ್ಕಾರ ಅದನ್ನ ಗಂಭೀರವಾಗಿನೇ ತೆಗೆದುಕೊಳ್ಳೋದಿಲ್ಲ. ಯಾವಾಗ ಮುಸ್ಲಿಂ ಯುವಕರ ಹತ್ಯೆ ಆಗುತ್ತೋ, ಅಬ್ದುಲ್ಲಾ ರೆಹಿಮಾನ್ ಹತ್ಯೆ ಆಯ್ತೋ, ಅದಾದ ನಂತರ ಸರ್ಕಾರ ಅದನ್ನ ಬಹಳ ಸೀರಿಯಸ್ ಆಗಿ ಪರಿಗಣಿಸುತ್ತೆ. ಸೊ ಮಂಗಳೂರಿನಲ್ಲಿ ಹಿಂದೂ ನಾಯಕರ ಗಡೀಪಾರಿಗೆ ನೋಟಿಸ್ ಜಾರಿ ಆಯಿತು, ಏನು ಆದೇಶ ಹೊರಬಂತು. ಅದೇ ರೀತಿ ನಿಮ್ಮ ಗಡೀಪಾರಿಗೂ ಕೂಡ ಸರ್ಕಾರದಿಂದ ಹುನ್ನಾರ ನಡೀತಾ ಇದೆ ಅಂತ ಅನಿಸ್ತಾ ಇದೆಯಾ? ನನಗೆ ಹಾಗೆ ಅನ್ಸುತ್ತೆ. ಇವ್ರು ಮಾಡ್ತಾ ಇರೋದನ್ನ ನೋಡಿದ್ರೆ ಬಹುಶಃ ಮಂಗಳೂರಿನಲ್ಲಿ ಹೇಗೆ ಅನೇಕ ನಾಯಕರಿಗೆ ಗಡಿಪಾರಿಗೆ ಪ್ಲಾನ್ ಮಾಡಿದ್ದಾರೋ ಹಾಗೆ ನನಗೂ ಮಾಡಬೇಕು ಅಂತ. ಬಟ್ ನನಗಿರುವಂತ ಅವರಿಗೆ ನನ್ನ ಕುರಿತಂತೆ ಇರುವಂತ ಪ್ರಾಬ್ಲಮ್ ಏನು ಅಂತಂದ್ರೆ, ನಾನು ಮೂಲತಃ ಹೊನ್ನಾವರದವನು, ಉತ್ತರ ಕನ್ನಡದವನು, ಅಲ್ಲಿಂದ ಗಡಿಪಾರು ಮಾಡ್ತಾರ. ನಾನು ಇರೋದು ಸೂಲಿಬೆಲೆನಲ್ಲಿ, ಚಕ್ರವರ್ತಿ ಸೂಲಿಬೆಲೆ ಅನ್ನೋ ಹೆಸರಲ್ಲೇ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವನು, ಅಲ್ಲಿಂದ ಗಡಿಪಾರು ಮಾಡ್ತಾರ. ನನ್ನ ಆಫೀಸ್ ಆಕ್ಟಿವಿಟೀಸು, ನಾನು ಮಾಡುವಂತ ಕೆಲಸಗಳ ಬೇಸ್ ಆಗಿರೋದು ಬೆಂಗಳೂರು ನಗರ. ಈ ಬೆಂಗಳೂರಿಂದ ಗಡಿಪಾರು ಮಾಡ್ತಾರ, ಅಥವಾ ನಾನು ಹೆಚ್ಚು ಓಡಾಟ ಮಾಡೋದು ದಕ್ಷಿಣ ಕನ್ನಡದಲ್ಲಿ ಅನ್ನೋ ಕಾರಣಕ್ಕೆ ದಕ್ಷಿಣ ಕನ್ನಡದಿಂದ ಗಡಿಪಾರು ಮಾಡ್ತಾರ. ಉತ್ತರ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಜನ ಪ್ರೀತಿಯಿಂದ ಕರೀತಾರೆ, ಅಲ್ಲೆಲ್ಲ ಹೋಗ್ತೀನಿ. ಅಲ್ಲಿಂದ ಗಡಿಪಾರು ಎಲ್ಲಿಂದ ಗಡಿಪಾರು ಮಾಡ್ತಾರೆ? ಅಥವಾ ಕರ್ನಾಟಕದಿಂದ ಗಡಿಪಾರು ಮಾಡ್ತೀರಾ? ಎಲ್ಲಿಂದ ಗಡಿಪಾರು ಮಾಡ್ತೀರಾ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಇದೆ. ಇದು ಮೊದಲನೇ ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆ ನನಗಿರೋದು ಏನು ಅಂತಂದ್ರೆ, ನೀವು ಎಲ್ಲಿಂದ ಗಡಿಪಾರು ಮಾಡಿದ್ರೂ ಕೂಡ ಇಡೀ ರಾಜ್ಯ ನನ್ನದು. ಈ ರಾಜ್ಯದ ಮೂಲೆ ಮೂಲೆಯಲ್ಲಿ ಅಭಿಮಾನ ಇಟ್ಕೊಂಡಿರುವಂತ, ಪ್ರೀತಿ ಇಟ್ಕೊಂಡಿರುವಂತ ಜನ ಇರುವಾಗ ನೀವು ನನ್ನನ್ನು ಎಲ್ಲಿಂದ ಗಡಿಪಾರು ಮಾಡಿದ್ರೂ ಕೂಡ ನಾನು ಅಲ್ಲಿಂದಲೇ ನನ್ನ ಕೆಲಸಗಳನ್ನ ಆರಂಭಿಸ್ತೀನಿ, ನನ್ನ ಕೆಲಸವನ್ನ ಮುಂದುವರಿಸ್ಕೊಂಡು ಹೋಗ್ತೀನಿ. ಹಿಂದುಳಿಯುವಂತ ಪ್ರಯತ್ನವೇ ಅಥವಾ ಹಿಂದುಳಿಯುವಂತ ಯಾವ ಸಾಧ್ಯತೆಯೂ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕರ್ನಾಟಕದಿಂದಲೇ ಗಡಿಪಾರು ಮಾಡಿದ್ರೂ ಕೂಡ ಇಡೀ ಭಾರತ ನನ್ನದ್ದು ಅನ್ನುವಂತ ಅಭಿಮಾನ. ಎಸ್, ಎಲ್ಲೇ ಗಡೀಪಾರು ಮಾಡಿದ್ರು ಕೂಡ ಅಲ್ಲಿಂದಲೇ ನಿಮ್ಮ ಕೆಲಸ ಮಾಡ್ತೀರಿ ಅನ್ನುವಂತಹ ಸ್ಟ್ಯಾಂಡ್ ತಮ್ಮದು. ಇದೀಗ ಮುಸ್ಲಿಂ ಮುಖಂಡರಾದಂತಹ ಅಬ್ದುಲ್ ರಜಾಕ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಅಬ್ದುಲ್ ರಜಾಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮ್ಯಾಮ್. ಅಬ್ದುಲ್ ರಜಾಕ್ ಅವರೇ, ಚಕ್ರವರ್ತಿ ಸೂಲಿಬೆಲೆ ಅವರ ಕೇಸ್ಗಳ ಬಗ್ಗೆ ರಾಜ್ಯ ಅಲ್ಪಸಂಖ್ಯಾತ ಆಯೋಗ ಮಾಹಿತಿಯನ್ನ ಕೇಳಿರುವಂಥದ್ದು. ಇದರ ಬೆನ್ನಲ್ಲೇ DGP ಕೂಡ ಈಗ ಸಂದೇಶ ರವಾನಿಸಿದ್ದಾರೆ, ಫ್ಯಾಕ್ಸ್ ಮತ್ತು ವೈರ್ಲೆಸ್ ಮೂಲಕ. ಅವರ ವಿರುದ್ಧ 2022ರಿಂದ 2025ರವರೆಗೂ ಏನೆಲ್ಲ ಕೇಸ್ಗಳಿದೆಯೋ ಅದರ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಎಲ್ಲಾ ಠಾಣೆಗಳಿಗೂ. ಯಾಕಿದು? ಏನಿರಬಹುದು? ಅಲ್ಪಸಂಖ್ಯಾತ ಆಯೋಗ ಯಾಕೆ ಮಾಹಿತಿ ಕೇಳಿದೆ? ಅಲ್ಪಸಂಖ್ಯಾತ ಆಯೋಗದ ಕೆಲಸ ಏನು? ಏನ್ ಕೆಲಸ ಅವರು ಕೇಳಿದ್ರೆ ಅದ್ರಲ್ಲಿ ತಪ್ಪೇನಿದೆ? ಫಸ್ಟ್ ಆಫ್ ಆಲ್ ಏನು ಅಂದ್ರೆ, ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರುವಂತ ಕರ್ತವ್ಯ ಸರ್ಕಾರದ್ದು. ಇವಾಗ ಸರ್ಕಾರದ ನಿರ್ಧಾರ, ಇವಾಗ ಸರ್ಕಾರದ ಒಂದು
ಒಳಪತ್ರ ಅದು. ಅದಕ್ಕೆ ನೀವು ಬಹಿರಂಗವಾಗಿ ನ್ಯೂಸ್ ಅಲ್ಲಿ ತೋರಿಸ್ಕೊಂಡು ಈ ತರ ನಡೀತಾ ಇದೆ ಮಾಡಿ, ಪರವಾಗಿಲ್ಲ. ಆದ್ರೆ ಇಲ್ಲಿ ಒಂದೇ ಒಂದ್ ಮಾತು ಕೇಳಕ್ ಇಷ್ಟಪಡ್ತೀನಿ. ಒಂದು ಒಬ್ಬ ಕ್ರಿಮಿನಲ್ ಮೇಲೆ ಏನೇನು ಕ್ರಿಮಿನಲ್ ಕೇಸಸ್ ಇದೆ ಅಂತ ಒಂದು ಆಯೋಗ ಕೇಳಿದೆ. ಅದ್ರಲ್ಲಿ ಏನ್ ತಪ್ಪಿದೆ? ಬರ್ಲಿ, ಏನೇನ್ ಕೇಸಸ್ ಇದೆ ಎಲ್ಲ ಮುಂದಕ್ಕೆ ಬರ್ಲಿ. ಅದಾದ್ಮೇಲೆ ಸರ್ಕಾರ ಏನ್ ನಿರ್ಧಾರ ಮಾಡುತ್ತೆ? ಪೊಲೀಸ್ ಇಲಾಖೆಗೆ ಯಾವುದೇ ಜವಾಬ್ದಾರಿ ಇಲ್ವಾ? ಆಯೋಗ ಕೇಳಬೇಕಾ? ಇಲ್ಲ, ಆಯೋಗ ಕೇಳ್ಬೋದಲ್ಲ. ನಾಳೆ ದಿನ ಈ ತರ ನಡೀತಾ ಇದೆ. ಇವಾಗ ಕರಾವಳಿ ಪ್ರದೇಶದಲ್ಲಿ ಏನೇನ್ ನಡೀತಾ ಇದೆ, ಇವಾಗ ಅಲ್ಪಸಂಖ್ಯಾತರ ಮೇಲೆ ಎಷ್ಟು ದೌರ್ಜನ್ಯ ಆಗ್ತಿಲ್ಲ ಅಲ್ಲಿ. 8 ಗಂಟೆಗೆ ಬಂದ್ಬಿಟ್ಟು ಪೊಲೀಸ್ನವರಲ್ಲಿ ಅಂಗಡಿಗಳನ್ನ ಮುಚ್ಚ್ರಿ ಅಂತ ಹೇಳೋದು. ಇವಾಗ ಇಲ್ಲಿಂದ ಇವ್ರಲ್ಲಿಗೆ ಹೋಗ್ಬಿಟ್ಟು ಸುಮ್ನೆ ಬಾಯಿಗೆ ಏನ್ ಬರುತ್ತೆ ಅದೆಲ್ಲ ನೋಡಿ. ಫಸ್ಟ್ ನನ್ನ ಓಪನಿಂಗ್ ಮಾತನ್ನ ದಯವಿಟ್ಟು ನೀವು ಎಲ್ರಿಗೂ ಅಷ್ಟೊಂದು ಅವಕಾಶ ಕೊಟ್ಟಿದ್ದೀರಾ, ನಂಗೂ ಸ್ವಲ್ಪ ಟೈಮ್ ದಯವಿಟ್ಟು. ನಾನು ಪದೇ ಸುವರ್ಣ ನ್ಯೂಸ್ ಅಲ್ಲಿ ಡಿಬೇಟ್ ಬಂದಾಗ ಇದೇ ತರದ ಒಂದು ಕೋಮು ದ್ವೇಷ ಭಾಷಣ, ಅದೇ ತರದ ಒಂದು ಕೋಮು ಗಲಭೆ, ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ, ಇದ್ರಲ್ಲೆಲ್ಲ ಅಜಿತ್ ಹನುಮಕ್ಕರ್ ಸರ್ ಅವರು ಒಂದು ಮೊದಲನೇ ಪ್ರಶ್ನೆ ನನಗೆ ಏನ್ ಕೇಳ್ತಾರೆ, ಇನ್ನ ರಾಜ್ಯ ಈ ತರ ಎಷ್ಟು ಘಟನೆಗಳನ್ನ ಸಹಿಸ್ಕೋಬೇಕು ಅಂತ ಕೇಳ್ತಾರೆ. ಉತ್ತರ ಕೊಡಿ ಅಬ್ದುಲ್ ರಜಾಕ್. ಅಲ್ಪಸಂಖ್ಯಾತ ಆಯೋಗ ಕೇಳಿದಂತಹ ಮಾಹಿತಿ ಪೊಲೀಸ್ ಇಲಾಖೆ ಜವಾಬ್ದಾರಿ ಇಲ್ವಾ? ನೀವು ಡಿಬೇಟ್ ಇನ್ವೈಟ್ ಮಾಡಿದ್ಮೇಲೆ ಅಟ್ಲೀಸ್ಟ್ ಗೆಸ್ಟ್ ಗೆ ಸ್ಟೇಟ್ಮೆಂಟ್ ಅಬ್ದುಲ್ ರಜಾಕ್, ನೀವು ಲೇಟ್ ಆಗಿ ಜಾಯ್ನ್ ಆದ್ರಿ. ಜಾಯ್ನ್ ಆದ ತಕ್ಷಣನೇ ನಿಮ್ಗೆ ಚಾನ್ಸ್ ಕೊಟ್ಟಿದ್ದೀನಿ. ಸೊ ಪ್ಲೀಸ್ ಮಾತಾಡಿ. ಅವ್ರನ್ನ ಯಾರು ಕೂಡ ನಾನು ಕ್ವಶನ್ ಮಾಡಿಲ್ಲ. ನಾನು ಏನ್ ಹೇಳಕ್ ಇಷ್ಟಪಡ್ತಿದ್ದೀನಿ, ಯಾವಾಗ ಡಿಬೇಟ್ ಬಂದ್ರು ಕೂಡ ಇದೇ ತರ ಒಂದು ಪ್ರಶ್ನೆ ಮುಂದಕ್ಕೆ ಬರುತ್ತೆ. ಇನ್ನ ರಾಜ್ಯ ಎಷ್ಟಂತ ಸಹಿಸ್ಬೇಕು, ಇನ್ನ ಎಷ್ಟು ಜನ ಕೊಲೆ ಆಗ್ಬೇಕು ಕರಾವಳಿಯಲ್ಲಿ, ಇದು ಯಾವತ್ತಿಗೆ ಮುಕ್ತಾಯ ಆಗುತ್ತೆ? ಅದೇ ಇದೆಲ್ಲ ಮುಕ್ತಾಯ ಮಾಡಕ್ಕೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಇದನ್ನ ಚೆನ್ನಾಗಿಟ್ಕೊಳ್ಳೋದಿಕ್ಕೆ ಏನೇನು ಆಗುತ್ತೋ ಅದು ಏನೇನ್ ಮಾಡ್ಬೇಕು ಅದು ಸರ್ಕಾರ ಮಾಡುತ್ತೆ. ಒಬ್ಬ ಕ್ರಿಮಿನಲ್ ಮೇಲೆ ಏನೇನ್ ಕ್ರಿಮಿನಲ್ ಕೇಸಸ್ ಇದೆ ಅಂತ ಅದು ಆಯೋಗ ಒಂದು ಕೇಳಿದ್ರೆ ಅದ್ರ ಮೇಲೆ ಏನ್ ಪ್ರಶ್ನೆ ಎತ್ತಿದ್ದೀರಾ ನೀವು? ಅವನೊಬ್ಬ ಕ್ರಿಮಿನಲ್. ಯಾವತ್ತಾದ್ರೂ ಈ ರಾಜ್ಯಕ್ಕೆ, ಈ ಕ್ಷೇತ್ರಕ್ಕೆ, ಈ ಜನಕ್ಕೆ ಏನಾದ್ರೂ ಉದ್ಯೋಗ ಆಗುವಂತ ಕೆಲಸ ಮಾಡಿದಾರ? ಇಲ್ಲ ಯಾವತ್ತಾದ್ರೂ ಈ ಜನರಲ್ಲಿ ಮಧ್ಯ ಬಂದ್ಬಿಟ್ಟು ನೀವು ಚೆನ್ನಾಗಿ ಓದ್ರಿ, ಎಂಜಿನಿಯರ್ಗಳಾಗ್ರಿ ಅಂತ ಯಾವ್ದಾದ್ರು ಒಂದು ಸ್ಕೀಮ್ ಮಾಡಿದಾರ? ಏನಾದ್ರೂ ಒಂದು ಈ ಜನರ ಉದ್ಯೋಗಕ್ಕೋಸ್ಕರ ಏನಾದ್ರು ಒಂದು ಕೆಲಸ ಮಾಡಿದಾರ? ಚಕ್ರವರ್ತಿ ಸೂಲಿಬೆಲೆ ಅನ್ನೋ ಹೆಸರು ತೆಗೆದ್ಬಿಟ್ಟು ಸುಳ್ಳು ಹೇಳಬಲ್ಲೆ ಅಂತ ಇಟ್ಕೊಬಿಡ್ಬೇಕು ಅವರು. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಪ್ರತಿಯೊಂದು ಭಾಷಣದಲ್ಲಿ ಕೇವಲ ಸುಳ್ಳು ಬಿಟ್ರೆ ಸತ್ಯ 5 ಪೈಸಾ ಇರಲ್ಲ ಅದ್ರಲ್ಲಿ. ಇಲ್ಲ ಕರಾವಳಿಯಲ್ಲಿ ನಿಂತ್ಕೊಂಡು ಮಾತಾಡಿದ ಮಾತಿಗೆ ಮೆಚ್ಚಬೇಕಾ ಯಾರಾದ್ರೂ? ನೀವು ಹಿಂದೂಗಳು ನಿಮ್ಗೆ ಯಾರು ಹೆಣ್ಮಕ್ಳು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಹೋಗ್ಬಿಟ್ಟು ಬೇರೆ ಸಮುದಾಯದಲ್ಲಿ ಹೆಣ್ಮಕ್ಳನ್ನ ನೋಡಿ ಅನ್ನೋದು, ಈ ತರ ಚಿಲ್ರೆ ಥರ್ಡ್ ಕ್ಲಾಸ್ ಹೀನಾಯದ ಮಾತನ್ನ ಮಾತಾಡಿ ಇವರು ರಾಜ್ಯದಲ್ಲಿ ಒಂದು ದ್ವೇಷ ಹುಟ್ಟುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸ್ವತಃ ಇವರೇ ಮದುವೆ ಆಗಿಲ್ಲ, ಇವ್ರು ಹೋಗ್ಬಿಟ್ಟು ಬೇರೆ. ಈಗ ಚಕ್ರವರ್ತಿ ಸೂಲಿಬೆಲೆ ಕ್ರಿಮಿನಲ್ ಅಂತ ಹೇಳ್ತಿದ್ದೀರಿ, ಅವರ ವಿರುದ್ಧ ಕ್ರಿಮಿನಲ್ ಕೇಸ್ಗಳು ದಾಖಲಾಗಿದೆಯಾ? ಅದೇ ಅಲ್ವಾ ಕೇಳಿರೋದು ಆಯೋಗ ಕೇಳಿರೋದೇನು? ಅವರ ಕೇಸ್ ಹಿಸ್ಟ್ರಿ ಏನ್ ಕೇಸ್ ಇದೆ ಅಂತ ಎಲ್ಲವೂ ಕ್ರಿಮಿನಲ್. ನೀವು ಹಿಂದೂಗಳು, ನೀವು 30 ವರ್ಷ ಆಯ್ತು 35 ಆಯ್ತು ಅಂತ ನಿರುದ್ಯೋಗಿಗಳು ನಿಮ್ಗೆ ಯಾರು ಹೆಣ್ಮಕ್ಳು ಕೊಡ್ಲಿಲ್ಲ ಅಂದ್ರೆ, ನಮ್ ಸಮುದಾಯದಲ್ಲಿ ಯಾರು ಹೆಣ್ಮಕ್ಳು ಕೊಡ್ಲಿಲ್ಲ ಅಂದ್ರೆ ಕಾಯ್ಕೊಂಡು ಕೂತ್ಕೊಂಡಿರ್ಬೇಡಿ. ಒಂದು ರಾಜ್ಯದ ಟಿವಿಲ್ ಬಂದಾಗ ಪದಗಳ ಉಪಯೋಗ ಸ್ವಲ್ಪ ಸರಿ ಇರಬೇಕು ಅನ್ಸುತ್ತೆ. ನೀವು ಹಿಂದೂಗಳು ನಿರುದ್ಯೋಗಿಗಳು ಅನ್ನೋದು, ಯಾರನ್ನೋ ಕ್ರಿಮಿನಲ್ ಅನ್ನುವಂಥದ್ದು, ಅದರಿಂದ ಸ್ವಲ್ಪ ನಾಲ್ಗೆ ಬಿಗಿ ಇಟ್ಕೊಂಡು ಮಾತಾಡ್ಬೇಕು ಅನ್ಸುತ್ತೆ. ಮೇಡಮ್ ನಾನು ನನ್ನ ಪಾಯಿಂಟಿಗೆ ಹೇಳ್ಬೇಕು. ಒಂದ್ ನಿಮಿಷ, ನಾನು ನೀವು ಹೇಳಿದ್ ಕೇಳ್ಬಿಡ್ತೀನಿ. ಅಲ್ಲ ತುಂಬಾ ಬಿಟ್ಟು ನೀವು ಇಲ್ಲಿಂದ ಹೋಗೋಕ್ಕಾಗಲ್ಲ. ನಾನು ಹೇಳಿ ತುಂಬಾ ಕ್ಲಿಯರ್. ಆಯೋಗ ಮಾತನ್ನ ಹೇಳ್ತೀನಿ, ಯಾವತ್ತಿಗೂ ಅಷ್ಟೇ ಅಬ್ದುಲ್ ರಜಾಕ್ ಹಿಂದೂ ವಿರೋಧಿ ಅಲ್ಲ. ಈಗ 2 ನಿಮಿಷ ಮುಂಚೆ ಏನ್ ಹೇಳಿದ್ರಿ ನೀವು? ಹಿಂದೂಗಳು ನಿರುದ್ಯೋಗಿಗಳು ನಿಮ್ಗೆ ಹೆಣ್ಣು ಕೊಟ್ಟಿಲ್ಲ ಅಂತ ಹೇಳಿದ್ರಲ್ಲ, ಯಾವ ಧೈರ್ಯದ ಮೇಲೆ ಹೇಳ್ತೀರಿ ನೀವು ಈ ತರದ ಮಾತುಗಳನ್ನ? ಯಾರಿಗ್ ಮಾತಾಡ್ತಾ ಇದ್ದೀರಾ? ನಾಲ್ಗೆ ನೀವು ಬಿಗಿ ಇಡಬೇಕು. ನಾವ್ ಯಾರು ನಿಮ್ ಬಗ್ಗೆ ಮಾತಾಡಿಲ್ಲ, ನೀವು ನಾಲ್ಗೆ ಬಿಗಿ ಹಿಡಿದು ಮಾತಾಡ್ಲೇಬೇಕು. ನೀವು ನಮ್ಮನ್ನ ನಾನು ಹೇಳ್ತೀನಿ ಆಯೋಗದ ಬಗ್ಗೆ ಹೇಳ್ತೀನಿ ಮೇಡಮ್. ಅಬ್ದುಲ್ ರಜಾಕ್ ಹೇಳ್ತಾ ಇದ್ರಲ್ಲ, ಯಾಕೆ ಆಯೋಗ ಕೇವಲ ಚಕ್ರವರ್ತಿ ಸೂಲಿಬೆಲೆ ಅವರ ಬಗ್ಗೆ ಮಾತಾಡ್ತು? ಯಾಕೆ ಅವತ್ತು ಡಿಜೆಹಳ್ಳಿ ಕೆಜೆಹಳ್ಳಿಯಲ್ಲಿ ಆಗಿರುವಂತವ್ರ ಬಗ್ಗೆ ಇವತ್ತು ವಿಚಾರ ಮಾಡ್ತಾ ಇಲ್ಲ? ಯಾಕೆ ಅವ್ರ ಬಗ್ಗೆ ಮಾಹಿತಿ ಕೇಳ್ತಾ ಇಲ್ಲ? ಯಾಕೆ ಮಂಗಳೂರಿನಲ್ಲಿ? ಒಂದ್ ನಿಮಿಷ ನಿಲ್ರಿ, ನೀವೇ ಮಾತಾಡ್ಬೇಕೇನ್ರಿ ಡಿಬೇಟ್ ಅಲ್ಲಿ? ಒಂದ್ ನಿಮಿಷ ನಿಂತ್ಕೊಳ್ರಿ ರಜಾಕ್, ಒಂದ್ ನಿಮಿಷ ನಿಂತ್ಕೊಳ್ರಿ. ನೀವು ಮಾತಾಡುವಾಗ ಹೇಳ್ತಾ ಇದ್ದೀನಿ. ಇರಿ, ನಿಮ್ಗೆ ಚಾನ್ಸ್ ಕೊಡ್ತೀನಿ, ನಿಮ್ ಟರ್ನ್ ಬರುತ್ತೆ. ಇನ್ಸಿಡೆಂಟ್ ಹೇಳ್ತೀನಿ. ಅಲ್ಪಸಂಖ್ಯಾತರ ಆಯೋಗ ಇರುವಂತದ್ದು, ಅಲ್ಪಸಂಖ್ಯಾತರ ಅವರನ್ನ
ಬೆಳೆಸಬೇಕು, ಅವರನ್ನ ಸರಿಯಾದ ದಾರಿಯಲ್ಲಿ ತರಬೇಕು, ಅವ್ರಿಗೆ ಒಳ್ಳೆ ಕೆಲಸ ಮಾಡಬೇಕು ಅಂತಿರುವಂಥದ್ದು. 3 ಉದಾಹರಣೆ ಹೇಳ್ತೀನಿ. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿ ಪೊಲೀಸ್ ವಾಹನಗಳ ಮೇಲೆ ನಿಂತಾಗ ನೀವೇನ್ ಮಾಡಿದ್ರಿ? ಕುಕ್ಕರ್ ಬಾಂಬನ್ನ ಇಟ್ಕೊಂಡು ಅವರು ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಮಾಡ್ಲಿಕ್ಕೆ ಹೊರಟ್ರಲ್ಲ, ಅವ್ರ ಬಗ್ಗೆ ನೀವೇನ್ ಮಾಹಿತಿಯನ್ನ ಕೇಳಿದ್ರಿ? ಅದನ್ನು ಬಿಟ್ಟು ಇದೇ ಕಾಂಗ್ರೆಸ್ಸಿನ ಸರ್ಕಾರ ಹೋಗ್ಬಿಟ್ಟು ಅಮಾಯಕರು ಅನ್ನೋದು, ಅವರೊಂದಿಷ್ಟು ಜನ ಯಾರೋ ಮಾಡಿದಿರೋ ಅನ್ನೋದು, ಚಕ್ರವರ್ತಿಯ ಸೂಲಿಬೆಲೆಯನ್ನ ಅವ್ರ ಕೇಸನ್ನ ಎದುರಿಸ್ತಾ ಇರುವಾಗಲೇ ಅವರನ್ನ ಕ್ರಿಮಿನಲ್ ಅಂತ ಹೇಳಿ ಅವ್ರ ಬಗ್ಗೆ ಮಾತನಾಡಿದ್ರೆ ಇದು ಯಾವ ರೀತಿಯ ನ್ಯಾಯ ರೀ? ನೀವು ಒನ್ ಸೈಡೆಡ್ ಅಬ್ದುಲ್ ರಜಾಕ್, ನೀವು ಒನ್ ಸೈಡೆಡ್, ನೀವು ಬೈಯಕ್ಕೆ ಟಿವಿಗಳಿಗೆ ಬರೋದು ಹೊರತು ಯಾವುದೇ ನ್ಯಾಯ ಒದಗಿಸ್ಲಿಕ್ಕೆ ನೀವು ಬರೋದಿಲ್ಲ ಅಂತ ಅನ್ಸುತ್ತೆ ನಿಮಗೆ. ಕಾಂಗ್ರೆಸ್ ಪಾರ್ಟಿಯ ವಕ್ತಾರರು ಯಾರು ಜೋರಾಗಿ ಮಾತಾಡೋದಿಲ್ಲ, ಅದಕ್ಕೆ ನೀವು ಅಲ್ಲಿ ಬಂದು ನಿಂತ್ಕೊಂಡ್ಬಿಡ್ತೀರಾ. ಇನ್ಮೇಲೆ ಕಾಂಗ್ರೆಸ್ ಪಾರ್ಟಿ ಅಬ್ದುಲ್ ರಜಾಕ್ ಬರ್ತೀನಿ, ಅನಿಲ್ ಚಳಗೇರಿ ಅವರೇ ಬರ್ತೀನಿ. ಈಗ ಬರ್ತೀನಿ, ಈಗ ನಂಗೆ ಬ್ರೇಕ್ನ ಸಮಯ ಆಗಿದೆ ಅಬ್ದುಲ್ ರಜಾಕ್. ಈಗ ಕೇವಲ ಆಯೋಗ ಚಕ್ರವರ್ತಿ ಸೂಲಿಬೆಲೆ ಅವರ ಬಗ್ಗೆನೇ ಯಾಕೆ ಕೇಳಿರುವಂಥದ್ದು? ಈ ಹಿಂದೆ DJ ಹಳ್ಳಿ KJ ಹಳ್ಳಿ ಪೊಲೀಸ್ ಠಾಣೆಯ ಮೇಲೆ ಅಟ್ಯಾಕ್ ಆಯಿತು. ಸೊ ಅದಕ್ಕೂ ಮುನ್ನ ಆದಂತಹ ಪ್ರಚೋದನಕಾರಿ ಭಾಷಣ, ಸೊ ಅದರ ಬಗ್ಗೆ ಯಾವುದರ ಬಗ್ಗೆಯೂ ಕೂಡ ಆಯೋಗ ಯಾಕೆ ಮಾಹಿತಿಯನ್ನ ಕೇಳಿಲ್ಲ? ಅಬ್ದುಲ್ ರಜಾಕ್ ಅವರೇ, ಅಲ್ಪಸಂಖ್ಯಾತ ಆಯೋಗ ಅಲ್ಪಸಂಖ್ಯಾತರ ಹಿತಾಸಕ್ತಿಯ ಬಗ್ಗೆ ಗಮನ ಹರಿಸಬೇಕು, ಕಾಳಜಿ ವಹಿಸಬೇಕು, ಅಲ್ಪಸಂಖ್ಯಾತರ ರಕ್ಷಣೆಯ ಬಗ್ಗೆ ಗಮನ ವಹಿಸಬೇಕು. ಆದರೆ ಈಗ ಆಯೋಗ ಕೇಳ್ತಾ ಇರುವಂಥದ್ದು ಚಕ್ರವರ್ತಿ ಸೂಲಿಬೆಲೆ ಅವರ ಕೇಸ್ನ ಬಗ್ಗೆ ಮಾಹಿತಿಯನ್ನ. ಯಾಕಾಗಿ ಇದು ಆಯೋಗಕ್ಕೆ ಯಾಕೆ ಬೇಕು ಅನ್ನೋದು ಹಿಂದೂ ಸಂಘಟನೆಗಳ ಆಕ್ರೋಶ. ಇದರ ಜೊತೆಗೆ ಕೇವಲ ಚಕ್ರವರ್ತಿ ಸೂಲಿಬೆಲೆ ಅವರು ಮಾತ್ರ ಯಾಕೆ? ಅಲ್ಪಸಂಖ್ಯಾತರ ಹಿತಾಸಕ್ತಿಯಲ್ಲಿ ಯಾವುದೋ ಒಂದು ಕೋಮು ಗಲಭೆ ನಡೆದ್ರೆ ಅದರಲ್ಲಿ ಟಾರ್ಗೆಟ್ ಆಗುವವರು ಅಲ್ಪಸಂಖ್ಯಾತರೇ. ನಮ್ ಕಡೆಯಿಂದ ಯಾರಾದ್ರೂ ನಮ್ಮ ನಾಯಕ ಒಂದು ಪ್ರಚೋದನಾಕಾರಿ ಭಾಷಣ ಹೇಳಿರೋದನ್ನ ದಯವಿಟ್ಟು ತೋರಿಸಿ. ಅದೇ ಈ ಕಡೆ ನಿಮಗೆ ಒಂದು ಲಿಸ್ಟ್ ಕೊಟ್ಬಿಡ್ತೀನಿ, ಯಾವ್ಯಾವ ತರ ಮಾತುಗಳು ಬರುತ್ತೆ ಕರಾವಳಿ ಪ್ರದೇಶದಲ್ಲಿ. ಈ ಮಾತು ಹೇಳಬೇಡಿ. ಈಗಾಗಲೇ ರಾಜ್ಯದಲ್ಲಿ ಎಷ್ಟೊಂದು ಘಟನಾವಳಿಗಳ ಆಗಿದೆ, ಅದಕ್ಕೆ ಯಾರು ಕಾರಣ, ಯಾವ ರೀತಿಯ ಪ್ರಚೋದನಾಕಾರಿ ಭಾಷಣಗಳು ಕಾರಣ ಎಲ್ರಿಗೂ ಕೂಡ ಗೊತ್ತಿದೆ, ರಾಜ್ಯಕ್ಕೆ ಗೊತ್ತಿದೆ. ಪ್ರಚೋದನಾಕಾರಿ ಹೇಳಿಕೆಗಳು ಯಾವುದೋ ಕರಾವಳಿ ಪ್ರದೇಶದಲ್ಲಿ ಮಂಗಳೂರಲ್ಲಿ ಇವತ್ತು ಏನೇನ್ ನಡೀತಾ ಇದೆ ಅದನ್ನ ಹತೋಟಿಗೆ ತರಬೇಕು ಅಂತ ಹೇಳಿದ್ರೆ ಏನ್ ಕ್ರಮ ವಹಿಸ್ಬೇಕು ಅದನ್ನ ಕ್ರಮ ಸರ್ಕಾರ ವಹಿಸುತ್ತೆ. ಒಬ್ಬ ಕ್ರಿಮಿನಲ್ಗೆ ನೀವು ಪ್ಲಾಟ್ಫಾರ್ಮ್ ಕೊಡ್ತಿದ್ರಿ. ಇವತ್ತು ಒಬ್ಬ ಕ್ರಿಮಿನಲ್ ಕ್ರೈಮ್ ಮಾಡಿರೋನ್ಗೆ ಇವತ್ತು ಒಂದ್ ಮೇಲೆ ಕ್ರಿಮಿನಲ್ ಕೇಸಸ್ ಏನಿದೆ ಅಂತ ಕೇಳಿದ್ರು ಸರ್ಕಾರ ಕೇಳಿರೋದು. ಅದು ಯಾರು ನೀವು ಹೋಗ್ಬಿಟ್ಟು ಕೇಳಿರೋದಲ್ಲ. ಅಲ್ಪಸಂಖ್ಯಾತರ ಇಲಾಖೆ ಅಂತ ಹೇಳಿದ್ರೆ ಅದು ಸರ್ಕಾರನೇ. ಅವಾಗ ಅವರ ಅಭಿವೃದ್ಧಿಗೆ ಅವರ ಉದ್ಯೋಗಕ್ಕೆ ಇರೋ ಅಲ್ಪಸಂಖ್ಯಾತರ ಇಲಾಖೆ ಇರುತ್ತೆ. ಇವತ್ತು ನನ್ಗೆ ಏನ್ ಕೇಳಕ್ ಇಷ್ಟಪಡ್ತೀನಿ, ಅಲ್ಲಿ ನಿಂತ್ಕೊಂಡು ಇವರು ಭಾಷಣ ಮಾಡ್ತಾರಲ್ಲ, ನೀವು 30-35 ವರ್ಷ ಆಗ್ಬಿಟ್ರು ನಿಮ್ಗೆ ಹೆಣ್ಮಕ್ಳು ಕೊಡ್ಲಿಲ್ಲ ಅಂದ್ರೆ ನೀವು ಆ ಕಡೆ ಈ ಕಡೆ ನೋಡಿ ಅಲ್ಲ, ಯಾಕೆ ಸುಮ್ನೆ ಕೂತಿದ್ರಿ ಅಂತ. ಇವರು ನಿರುದ್ಯೋಗಿಗಳು ಅಂತ ಹೇಳೋದು ತಪ್ಪ. ಉದ್ಯೋಗ ಇದ್ದಿದ್ರೆ ಒಳ್ಳೆ ಕೆಲಸ ಮಾಡ್ತಿದ್ರೆ ಈ ನಿರುದ್ಯೋಗಿಗಳಿಗೆ ಯಾರು ಹೆಣ್ಮಕ್ಳು ಕೊಡಲ್ವಾ? ಇವಾಗ ಹೇಳ್ತಿರೋನು ಒಬ್ಬ ನಿರುದ್ಯೋಗಿ, ಅದು ಗೊತ್ತಾ ನಿಮ್ಗೆ? ಏನ್ ಕೆಲಸ? ಈ ಹಿಂದೆನೂ ಕೂಡ ಅಬ್ದುಲ್ ರಜಾಕ್ ಇದೇ ವಿಚಾರದ ಬಗ್ಗೆ ನಾವು ಡಿಸ್ಕಷನ್ ಮಾಡಿದೀವಿ. ಆಗ ಸೂಲಿಬೆಲೆ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಇದು ನಾನು ಕೋಮು ಭಾಷಣ ಮಾಡಿದ್ದಲ್ಲ, ನಾನು ಪ್ರೀತಿಯನ್ನ ಹರಡ್ತಾ ಇದ್ದೀನಿ, ಸ್ಪ್ರೆಡಿಂಗ್ ಆಫ್ ದ ಲವ್ ಅಂತ ಹೇಳಿದ್ದಾರೆ. ನಾನು ಕ್ರೈಮ್ ಮಾಡ್ಬಿಟ್ಟು ನಾನು ಕಳ್ಳ ಅಲ್ಲ, ನಾನು ಕಳ್ತನ ಮಾಡೇ ಇಲ್ಲ ಅಂತಾನೆ ಹೇಳೋದು ಪ್ರತಿ ಕಳ್ಳ. ಅದಕ್ಕೆ ಕೋರ್ಟ್ ನಿರ್ಧಾರ ಮಾಡುತ್ತೆ. ಅದಕ್ಕೆ ಅಲ್ವಾ ಕ್ರಿಮಿನಲ್ ಕೇಸ್ ಅನ್ನೋದು. ಅದೇ ಅಲ್ವಾ ಇವತ್ತು ಮಾಹಿತಿ ಕೇಳಿರೋದು. ಬರ್ಲಿ ಮುಂದಕ್ಕೆ ಬಿಡಿ, ಇವ್ರಿಗೆ ಯಾಕೆ ಭಯ? ಇವತ್ತು ಕೂತ್ಕೊಂಡು ಅದೆಲ್ಲ ಮಾತಾಡ್ತಾರಲ್ಲ, ನಾವು ಹಂಗ್ ಮಾಡ್ಬಿಟ್ವಿ ಹಿಂಗ್ ಮಾಡ್ಬಿಟ್ವಿ. ಏನಾದ್ರು ನಮ್ಮ ರಾಜ್ಯಕ್ಕೆ ಒಳ್ಳೇದಾಗದನ್ನ ಏನಾದ್ರು ಮಾಡಿದಾರಾ? ಕೋವಿಡ್ ಅಲ್ಲಿ ಏನಕ್ಕೆ ಒಂದು ವಿಡಿಯೋ, ಒಂದು ಟ್ವೀಟ್, ಒಂದು ಏನು ವೈರಲ್ ಆಗಿಲ್ಲ? ಎಲ್ಲೋ ಹೋಗ್ಬಿಟ್ಟು ಬಚ್ಚಿಕೊಂಡ್ಬಿಟ್ಟಿದ್ರಲ್ಲ ಕೋವಿಡ್ ಅಲ್ಲಿ ಹೇಡಿಗಳ ತರ. ಯಾಕೆ ಕೋವಿಡ್ ಅಲ್ಲಿ ಇವ್ರು ತಗೊಬಂದು ತೋರ್ಸಕ್ ಆಗಿಲ್ಲ? ನಾವು ಈ ಕೆಲಸ ಮಾಡಿದೀವಿ, ಆ ಕೆಲಸ ಮಾಡಿದೀವಿ, ಮುಂದೆ ಬರ್ಬೇಕಾಗಿತ್ತು. ಅಷ್ಟೊಂದಿದ ನಾನು ಒಂದೇ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಏನು ಅಂತ ಹೇಳಿದ್ರೆ, ಈ ರಾಜ್ಯಕ್ಕೆ ಏನಾದ್ರು ಒಳ್ಳೇದಾಗೋದನ್ನ ನೀವು ಮಾಡ್ರಿ. ಇವಾಗ ಚಕ್ರವರ್ತಿ ಸೂಲಿಬೆಲೆ ಯಾರು? ಇವ್ರಿಗೇನಾದ್ರು ಧರ್ಮ ರಕ್ಷಕರ, ಇಲ್ಲ ಧರ್ಮದ ಕಾರ್ಯಕರ್ತರ, ಇಲ್ಲ ಧರ್ಮದ ಮುಖಂಡರ, ಇಲ್ಲ ಏನು? ಅಬ್ದುಲ್ ರಜಾಕ್ ಅವರೇ, ಯಾರು ಏನು ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಬರ್ತೀನಿ ಸ್ವತಃ ಚಕ್ರವರ್ತಿ ಸೂಲಿಬೆಲೆ ಅವ್ರನ್ನೇ ಮಾತನಾಡಿಸ್ತೀನಿ. ಸೂಲಿಬೆಲೆ ಅವರೇ, ತಾವ್ ಹೇಳಿದ್ರಿ ತಮ್ಮ ವಿರುದ್ಧ ಇರುವಂತಹ 5 ಕೇಸ್ಗಳು 2022ರಿಂದ, ಅದರಲ್ಲೂ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರವೇ ಈ ಕೇಸ್ಗಳೆಲ್ಲವೂ ಕೂಡ ಹಾಕಲಾಗಿದೆ ಅಂತ. ಇದರ ಜೊತೆಗೆ ಗಡೀಪಾರು ಮಾಡುವಂತಹ ಉದ್ದೇಶನೇ ಇವರ ಉದ್ದೇಶ ಅನ್ನುವಂಥದ್ದನ್ನ ಹೇಳಿದ್ರಿ. ಇದ್ರ ಜೊತೆಗೆ ಈಗೆಲ್ಲ 8-10 ದಿನದಿಂದ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ಸೊ ಅದನ್ನ ಗಮನಿಸ್ತಾ ಹೋದ್ರೆ ರಾಜ್ಯದಲ್ಲಿ ಹಿಂದೂ ನಾಯಕರೇ ಪೊಲೀಸರ ಟಾರ್ಗೆಟ್ ಆಗ್ಬಿಟ್ರ ಅಂತ. ಒಂದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ತಕ್ಷಣ ಆರಂಭದಲ್ಲೇ ಹೇಳಿದ್ರು, ಇದು ಮುಸಲ್ಮಾನರ ಸರ್ಕಾರ, ಮುಸಲ್ಮಾನರು ಅಧಿಕಾರಕ್ಕೆ ತಂದಂತ ಸರ್ಕಾರ.
ಅಲ್ಲಾಹುವಿನ ಸರ್ಕಾರ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು, ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ರು, ಎಲ್ಲರೂ ಮಾತನಾಡಿದ್ರು. ಅಂದ್ರೆ ನೀವು ಪದೇ ಪದೇ ಇದು ಮುಸಲ್ಮಾನರ ಸರ್ಕಾರ ಅಂತ ಅವ್ರು ಹೇಳ್ಕೊಳ್ಳೋದು ಬೇರೆ, ನೀವೇ ಪದೇ 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 ಹೇಳಿದ್ರ ಪರಿಣಾಮ ಏನು ಅಂತಂದ್ರೆ ಮುಸಲ್ಮಾನರಿಗೆ ಈ ಸರ್ಕಾರದ ಮೇಲೆ ಒಂದು ಅಧಿಕಾರ ಇದೆ, ನಾವು ಹೇಳದಂತೆ ಈ ಸರ್ಕಾರ ನಡಿಬೇಕು ಅಂತ. ಹೀಗಾಗಿ ಅವರು ರಾಜೀನಾಮೆ ಕೊಡುವಂತ ಬೆದರಿಕೆ ಒಡ್ಡುತ್ತಾರೆ, ನಿಮಗಲ್ಲದೆ ಮತ್ತೊಬ್ಬರಿಗೆ ವೋಟ್ ಮಾಡ್ತೀವಿ ಅನ್ನುವಂತ ಬೆದರಿಕೆಯನ್ನು ಒಡ್ಡುತ್ತಾರೆ. ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಆರಂಭದಲ್ಲೇ ಎಂತ ಎಡವಟ್ಟನ್ನು ಮಾಡ್ಕೊಳ್ತು ಅಂತಂದ್ರೆ ಅದು ಕಂಪ್ಲೀಟ್ ಆಗಿ ಸರೆಂಡರ್ ಆಗುವಂತ ಪರಿಸ್ಥಿತಿ ಬಂದಿದೆ. ಸೊ ಹೀಗಾಗಿ ಅವರು ನಿಸ್ಸಂಶಯವಾಗಿ ಈ ಸರ್ಕಾರ ಮುಸಲ್ಮಾನರಿಗೆ ಸರೆಂಡರ್ ಆಗಿದೆ. ಅವರನ್ನು ಓಲೈಸುವಂತ, ಅವರಿಗೆ ನೆಮ್ಮದಿ ಕೊಡುವಂತ, ಅವರಿಗೆ ವಿಶ್ವಾಸ ತುಂಬುವಂತ ಕೆಲಸವನ್ನ ಮಾಡದೆ ಹೋದ್ರೆ ಈಗ ಕಾಂಗ್ರೆಸ್ಸಿನ ಜಾಗದಲ್ಲಿ ಮುಸಲ್ಮಾನರು ತಮ್ಮದೇ ಆಗಿರುವಂತ ಒಂದು ಪಾರ್ಟಿಯನ್ನ ಹುಡುಕೊಳ್ತಾರೆ. ಅದಕ್ಕೆ SDPI ರೆಡಿ ಇದೆ. ಸೊ ಆ ದಿಕ್ಕಿಗೆ ಹೋಯ್ತು ಅಂತ ಅಂದ್ರೆ ಕಾಂಗ್ರೆಸ್ ಮುಂದಿನ ಸಲಕ್ಕೆ ಅಧಿಕಾರಕ್ಕೆ ಬರೋದು ಕಷ್ಟವಾಗುತ್ತೆ. ಹೀಗಾಗಿ SDPIಗಿಂತ ಒಂದು ಹೆಜ್ಜೆ ತಾನು ಮುಂದೆ ಇದ್ದೀನಿ ಅಂತ ತೋರಿಸಿಕೊಳ್ಳುವ ಧಾವಂತದಲ್ಲಿರುವಂತ ಇವರು ಈ ತರದ ಪ್ರಯತ್ನಗಳನ್ನು ಮಾಡ್ತಾರೆ. ಅವ್ರಿಗಿರುವಂತ ಒಂದೇ ಒಂದು ಮಾರ್ಗ, ಹಿಂದುತ್ವವಾದಿ ನಾಯಕರನ್ನ ಅದು ಅವರಿಗೆ ತಂಟೆ ಮಾಡಿದ್ರೆ, ಅವ್ರ ಜೊತೆ ಫೈಟ್ ಮಾಡಿದ್ರೆ ಮುಸಲ್ಮಾನರಿಗೆ ಖುಷಿ ಆಗುತ್ತೆ ಅಂತ ಇವರು ಅನ್ಕೊಂಡಿದ್ದಾರೆ. ಆದ್ರೆ ಮುಸಲ್ಮಾನರ ಇತಿಹಾಸವೇ ಹೇಗಿದೆ ಅಂತಂದ್ರೆ ಅವ್ರು ಯಾವತ್ತೂ ಹಿಂದೂಗಳ ಜೊತೆ ಇಲ್ಲ. ಸ್ವಾತಂತ್ರ್ಯೋತ್ತರದಲ್ಲಿ ಇದನ್ನ ನಾವು ನೋಡಿದ್ದೀವಿ. ಕಾಂಗ್ರೆಸ್ಸಿನ ಜೊತೆ ಇದ್ದವರು ಹೇಗೆ ಬೇರೆ ಬೇರೆ ಪಾರ್ಟಿಗಳಿಗೆ ಶಿಫ್ಟ್ ಆದ್ರು, ಮತ್ತೆ ಎಲ್ಲೆಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗುತ್ತೋ ಹೇಗೆ ತಮ್ಮದೇ ಪಾರ್ಟಿಯನ್ನ ಕಟ್ಕೊಂಡ್ರು, ಸ್ವಾತಂತ್ರ್ಯ ಪೂರ್ವದಲ್ಲಿ ಮುಸ್ಲಿಂ ಲೀಗ್ ಅನ್ನ ಹೆಂಗೆ ಡೆವಲಪ್ ಮಾಡಿಕೊಂಡು ಪ್ರತ್ಯೇಕ ರಾಷ್ಟ್ರವನ್ನೇ ಪಡ್ಕೊಂಡ್ರು. ಈ ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗುತ್ತೆ ಕಾಂಗ್ರೆಸ್ ವ್ಯರ್ಥ ಪ್ರಯತ್ನ ಮಾಡ್ತಾ ಇದೆ. ಎಸ್ ಬರ್ತೀನಿ ಚಕ್ರವರ್ತಿ ಸೂಲಿಬೆಲೆ ಅವರೇ. ನಂದನ್ ಕಶ್ಯಪ್ ಅವರೇ, ಏನು ಹೇಳ್ತೀರಿ? ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಮುಸ್ಲಿಂ ತುಷ್ಟೀಕರಣ ಮಾಡುತ್ತೆ, ಮುಸ್ಲಿಮರಿಗೆ ಸರೆಂಡರ್ ಆಗ್ಬಿಟ್ಟಿದೆ ಅನ್ನುವಂತಹ ಆರೋಪ ಮಾಡ್ತಿದೆ. ನೋಡಿ, ನಿಮ್ಮ ಟಿವಿ ನಿಮ್ಮ ಚಾನೆಲ್ ಅಲ್ಲೇ ಕೂತ್ಕೊಂಡವರು ದ್ವೇಷ ಭಾಷಣ ಮಾಡ್ತಿದ್ದಾರೆ. ಇಂಥವ್ರಿಗೆ ನೀವು ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀರಾ. ಇಂಥ ದ್ವೇಷ ಭಾಷಣ ಮಾಡುವ ವ್ಯಕ್ತಿಗೆ ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀರಾ. ಇಲ್ಲೇ ಅವರ ತೋರಿಸುತ್ತೆ ಅವರ ಒಂದು ಘನತೆ. ಇದು ಸಿದ್ದರಾಮಯ್ಯ ಸರ್ಕಾರ ಇರೋದು ಮುಸ್ಲಿಂ ಓಲೈಕೆಗೆ ಅಂತ ಹೇಳ್ತಾರಲ್ಲ. ಬಿಜೆಪಿ ಪ್ರತಿಪಕ್ಷದ ನಾಯಕರು ಕೂಡ ಅದೇ ಆರೋಪ ಮಾಡ್ತಾರಲ್ವಾ? ಆರೋಪ ಮಾಡ್ಲಿ, ಅದಕ್ಕೆ ನಾನು ವಿತ್ ಫ್ಯಾಕ್ಟ್ಸ್ ಮಾತಾಡ್ತೀನಿ. ನಾವು ಮಾಡಿರುವ 5 ಗ್ಯಾರಂಟಿ ಯೋಜನೆಗೂ ಸರ್ವ ಜನಾಂಗದ ಶಾಂತಿಯ ತೋಟ, ದಲಿತ, ಹಿಂದೂ, ಬ್ರಾಹ್ಮಣ, ಸಿಖ್, ಪಾರ್ಸಿ ಎಲ್ಲಾ ಕುಟುಂಬಗಳಿಗೆ ಅನುದಾನ ಕೊಡ್ತಾ ಇದೀವಿ. ಗ್ಯಾರಂಟಿ ಹಣ ಹೋಗ್ತಾ ಇದೆ. ಇದು ಮುಸ್ಲಿಂಗೋಸ್ಕರ ಮಾಡಿರೋ ಯೋಜನೆನಾ? ಮುಸ್ಲಿಂಗೋಸ್ಕರ ಮಾಡಿರೋ ಯೋಜನಾ? ಇನ್ನೊಂದು ಹೇಳ್ತೀನಿ ನಾನು, ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬ್ರಾಹ್ಮಣರ ಅಭಿವೃದ್ಧಿ ನಿಗಮ ಮಾಡಿದೆ. ಒಂದು ಜಾತಿಗೆ ಓಲೈಕೆ ಮಾಡಿದ್ರೆ, ನಾವು ಒಂದು ಜಾತಿಗೋಸ್ಕರ ನಿಂತಿದ್ದೀವಿ ಅಂತಿದ್ರೆ ನಾವು ಬ್ರಾಹ್ಮಣರ ನಿಗಮ ಮಾಡಿ ತೋರಿಸಿಲ್ವಾ? ನಾವು ಒಂದು ಜಾತಿಗೆ ನಾವು ಒಂದು ಓಲೈಕೆ ಮಾಡ್ತಾ ನಿಂತಿದೀವ? ಇವತ್ತು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಯಾರು ಮ್ಯಾಕ್ಸಿಮಮ್ ತಗೊಂಡಿದ್ರೆ ಅದು ಕರಾವಳಿಯಲ್ಲಿ, ಅದು ಇದೇ ಬಿಜೆಪಿಯ ಕಾರ್ಯಕರ್ತರು. ಇಂಥ ಬಾಡಿಗೆ ಭಾಷಣಕಾರರು ಸುಳ್ಳು ಬೀಜ ಇಡೀ ರಾಜ್ಯಾದ್ಯಂತ ಹತ್ಕೊಂಡು ಕೊಡ್ತಿರ್ಬೇಕಾದ್ರೆ ಅಂತವ್ರಿಗೂ ನೀವು ಪ್ಲಾಟ್ಫಾರ್ಮ್ ಕೊಡ್ತಾ ಇದೀರಲ್ಲ. ಇವರೊಬ್ರು ಪ್ಲಾಟ್ಫಾರ್ಮ್ ಅಲ್ಲ. ಟೈಮ್ ಆಯ್ತು. ನಂದನ್ ಕಶ್ಯಪ್ ಅವರೇ, ಟೈಮ್ ಆಯ್ತು. ಅಬ್ದುಲ್ ರಜಾಕ್, ಲಾಸ್ಟ್ ವರ್ಡ್ಸ್. ನೋಡಿ, ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಗೆದ್ದು ಸರ್ಕಾರ ರಚಿಸಿದ್ದು ಕೇವಲ ಮುಸಲ್ಮಾನರ ಓಟಿನಿಂದ ಅಲ್ಲ. ಇಲ್ಲಿ ಎಲ್ಲಾ ತರದ್ದು, ಎಲ್ಲಾ ಧರ್ಮದವರು, ಎಲ್ಲಾ ಸಮುದಾಯದವರು ಎಲ್ಲರೂ ಸೇರಿ ಈ ಬಿಜೆಪಿಯ ರಾಜಕಾರಣದಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಇವತ್ತು ಅದು ಬ್ಯಾನ್, ನಾಳೆ ಅದು ಬ್ಯಾನ್, ಇವತ್ತು ಅಲ್ಲಿ ಕೊಲೆ, ಇಲ್ಲಿ ಕೊಲೆ, ಬೆರೀದೇ ಆಗ್ಬಿಟ್ಟಿತ್ತು. ಹಿಜಾಬ್ ಆಯ್ತು, ಹಲಾಲ್ ಆಯ್ತು. ಇದರಿಂದ ಬೇಸರ ಪಟ್ಟು ಜನರು ಕಾಂಗ್ರೆಸ್ ವೋಟ್ ಹಾಕಿದ್ರು. ಅದಕ್ಕೆ ವೈಸಾವರ್ಸ ನಡೀತಾ ಇದೆಯಾ ಅಬ್ದುಲ್ ರಜಾಕ್ ಅವರೇ? ಇದೇ ಕೋಮು ಭಾಷಣಗಳಿಗೆ ಸರ್ಕಾರ ಬೆಂಬಲ ಕೊಟ್ಕೊಂಡು ಆಯ್ತು ಇದು ನಡೆಸ್ಕೊಂಡು ಹೋಗ್ತಾ ಇದ್ರೆ ರಾಜ್ಯದ ಜನತೆ ಬೇಜಾರಾಗುತ್ತೆ. ಅವ್ರಿಗೋಸ್ಕರ ಇವತ್ತು ರಾಜ್ಯದ ಜನತೆಯ ಹಿತಾಸಕ್ತಿಯಲ್ಲಿ ಸರ್ಕಾರ ಏನ್ ನಡ್ಕೊಳ್ತಾ ಅದು ಸರಿಗಿದೆ ಅಂತ ಹೇಳ್ತೀನಿ. ಸುಮ್ನೆ ಅವ್ರ ಮೇಲೆ ಆರೋಪ ಮಾಡಿದ್ದು ಮುಸಲ್ಮಾನರ ಸರ್ಕಾರ, ಅಲ್ಲಾಹುವಿನ ಸರ್ಕಾರ, ಏನದ್ ಮಾತಾ ಅದು? ಅದಕ್ಕೆಲ್ಲ ಪ್ಲಾಟ್ಫಾರ್ಮ್ ಕೊಡ್ತೀರಾ ನೀವು? ಸಿದ್ದರಾಮಯ್ಯನ ಸರ್ಕಾರ ಅಲ್ಲಾಹುವಿನ ಸರ್ಕಾರ ಅಂತ ಹೇಳಿದ್ರೆ ಇವರು ಇದ್ರ ಎಷ್ಟು ವಿರುದ್ಧ ಅದು, ಕಾನೂನು ವಿರೋಧಿ ಮಾತದು. ಯಾರು ಹೇಳಿದ್ರು ಆತರ? ಕೇಳಿ ಅವ್ರನ್ನ ಪ್ರಶ್ನೆ. ಅಬ್ದುಲ್ ರಜಾಕ್ ಅವರೇ, ಯಾರು ಏನೇನ್ ಮಾತಾಡಿದ್ದಾರೆ ಅನ್ನೋದು ನಿಮ್ಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ನಂಗೆ ಈಗ ಸಮಯ ಇಲ್ಲ, ನಾನು ಮಾತಾಡೋದಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ತಮ್ಮ ಮೂವರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಚಕ್ರವರ್ತಿ ಸೂಲಿಬೆಲೆ ಅವರೇ, ತಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.